ಹಾಯ್ ಎವ್ರಿವನ್ ಅಂಡ್ ವೆಲ್ಕಮ್ ಟು ದ ಕ್ಲಾಸ್. ನಾನು ನಿಮ್ಮ ಹುಸೇನ್ ನಾಯ್ಕರ್. ಕೆಲವು ದಿನಗಳ ಹಿಂದೆ ನಾನೊಂದು ಸ್ಪೋಕನ್ ಇಂಗ್ಲಿಷ್ ನ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡಿದ್ದೆ ಈ ಒಂದು ಚಾನೆಲ್ ನಲ್ಲಿ. ಯಾಕೆಂದ್ರೆ ನಮ್ಮ ಬಹಳಷ್ಟು ಕನ್ನಡ ಮೀಡಿಯಂ 9, 10 ನಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಅಂಡ್ ಫಸ್ಟ್ PUC, ಸೆಕೆಂಡ್ PUC, ಡಿಗ್ರಿ ಓದ್ತಾ ಇರುವಂತಹ ಬಹಳಷ್ಟು ವಿದ್ಯಾರ್ಥಿಗಳು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಪ್ರಿಪರೇಷನ್ ಮಾಡ್ತಾ ಇರುವಂತಹ ಸ್ಟೂಡೆಂಟ್ಸ್, ಇನ್ನ ಡಿಗ್ರಿ, ಡಬಲ್ ಡಿಗ್ರಿ ಮುಗಿಸಿ ವರ್ಕ್ ಮಾಡ್ತಾ ಇರುವಂತಹ ಎಷ್ಟೋ ನಮ್ಮ ಕನ್ನಡ ಮೀಡಿಯಂ ನ ಸ್ಟೂಡೆಂಟ್ಸ್ ಇಂಗ್ಲಿಷ್ ಅಲ್ಲಿ ಬಹಳ ಸ್ಟ್ರಗಲ್ ಮಾಡ್ತಾರೆ. ಇಂಗ್ಲಿಷ್ ಅಂದ್ರೆ ಬಹಳ ಟಫ್ ಅನ್ಸುತ್ತೆ, ಮಾತಾಡ್ಲಿಕ್ಕೆ ಬರೋದಿಲ್ಲ. ಸೊ ಇಂಗ್ಲಿಷ್ ಅಲ್ಲಿ ಓನ್ ಆಗಿ ವಾಕ್ಯ ಮಾಡ್ಲಿಕ್ಕೆ ಬರೋದಿಲ್ಲ, ಇಂಗ್ಲಿಷ್ ಅರ್ಥನೂ ಕೂಡ ಆಗೋದಿಲ್ಲ, ಬಹಳ ಕಾನ್ಫಿಡೆನ್ಸ್ ಅನ್ನ ಕಳ್ಕೊಳ್ತಾರೆ. ಸೊ ನಿಮಗೆ ಇಂಗ್ಲಿಷ್ ಅನ್ನ ಕಲಿಸ್ಲಿಕ್ಕೆ ಈ ಒಂದು ಸೀರೀಸ್ ಅನ್ನ ಸ್ಟಾರ್ಟ್ ಮಾಡಿದೆ ಅಂಡ್ ನಾನು ನಿಮ್ಗೆ ಪ್ರಾಮಿಸ್ ಮಾಡಿದೆ ಬಹಳ ಈಸಿಯೆಸ್ಟ್ ವೇ ನಲ್ಲಿ ನಾನು ನಿಮ್ಗೆ ಇಂಗ್ಲಿಷ್ ಅನ್ನ ಕಲಿಸ್ತಾ ಹೋಗ್ತೀನಿ ಅಂತ ಹೇಳಿ. ಇವತ್ತಿನ ಕ್ಲಾಸ್, ಈಗ ಆಲ್ರೆಡಿ ಈ ಸೀರೀಸ್ ನ 2 ಕ್ಲಾಸಸ್ ಗಳು ಬಂದಿವೆ, ನೋಡಿಲ್ಲ ಅಂದ್ರೆ ಫಸ್ಟ್ ಅದನ್ನ ನೋಡ್ಕೊಳ್ಳಿ. ವೆರಿ ಬೇಸಿಕ್ ಇಂದ ನಾವು ಈ ಒಂದು ಕ್ಲಾಸಸ್ ಅಲ್ಲಿ ಸೀರೀಸ್ ಅಲ್ಲಿ ಇಂಗ್ಲಿಷ್ ಅನ್ನ ಕಲಿತಾ ಇದ್ದೀವಿ. ಸೊ ಆ ಲಿಂಕ್ 2 ಕ್ಲಾಸಸ್ ಗಳ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ, ಮೊದಲು ಅದನ್ನ ನೋಡ್ಕೊಳ್ಳಿ. ಅಂಡ್ ಅದನ್ನ ನೋಡಿದೀರಾ ಅಂದ್ರೆ ನೇರವಾಗಿ ಇವತ್ತಿನ ಕ್ಲಾಸ್ ನೋಡ್ತಾ ಹೋಗೋಣ. ಇವತ್ತಿನ ಕ್ಲಾಸ್ ಅಲ್ಲಿ ನೀವು ಬಹಳಷ್ಟು ಕಲೀಲಿಕ್ಕೆ ನಿಮಗೆ ಸಿಗುತ್ತೆ, ಬಹಳ ಬ್ಯೂಟಿಫುಲ್ ಅಂಡ್ ಇಂಟ್ರೆಸ್ಟಿಂಗ್ ಆಗಿರ್ಲಿದೆ ಇವತ್ತಿನ ಕ್ಲಾಸ್. ಇವತ್ತಿನ ಕ್ಲಾಸ್ ಅಲ್ಲಿ ನಾನ್ ನಿಮ್ಗೆ ಕಲಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ವೆರಿ ಇಂಪಾರ್ಟೆಂಟ್ ಟೆನ್ಸ್ ಇದು, ಇಂಗ್ಲಿಷ್ ನಲ್ಲಿ ಬಹಳ ಅಂದ್ರೆ ಬಹಳ ಯೂಸ್ ಆಗುತ್ತೆ ಮಾತಾಡುವಾಗ, ಬರೆಯುವಾಗ. ಸೊ ಈ ಒಂದು ಟೆನ್ಸ್ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ಕಲಿಯೋಣ. ಈ ಟೆನ್ಸ್ ನಲ್ಲಿ ಬರುವಂತಹ ಹೆಲ್ಪಿಂಗ್ ವರ್ಬ್ಸ್ ಗಳು ಯಾವ್ಯಾವು, ಈ ಒಂದು ಟೆನ್ಸ್ ಅಲ್ಲಿ ಪಾಸಿಟಿವ್ ವಾಕ್ಯ ಯಾವ ರೀತಿ ಮಾಡಬೇಕು, ನೆಗೆಟಿವ್ ವಾಕ್ಯಗಳನ್ನ ಯಾವ ರೀತಿ ಮಾಡಬೇಕು, ಅದರ ನಂತರ ಎಸ್ ಆರ್ ನೋ ಕ್ವಶನ್ ಗಳನ್ನ, ಎಷ್ಟೋ ಬಾರಿ ನಮಗೆ ಪ್ರಶ್ನೆನೇ ಕೇಳಿಕ್ ಬರ್ತಿಲ್ಲ ನಮ್ಮ ಹುಡುಗರಿಗೆ ಇಂಗ್ಲಿಷ್ ಅಲ್ಲಿ. ಸೊ ಇಂಗ್ಲಿಷ್ ಅಲ್ಲಿ ಕ್ವಶನ್ಸ್ ಈ ಒಂದು ಟೆನ್ಸ್ ಅಲ್ಲಿ ಯಾವ ರೀತಿ ಕೇಳಬೇಕು, ಅಂಡ್ ದೆನ್ WH ಕ್ವಶನ್ಸ್ ಗಳನ್ನ ಯಾವ ರೀತಿ ಮಾಡಬೇಕು, ಅಂಡ್ ಕೊನೆಯದಾಗಿ ಬರುತ್ತೆ ಈ ಒಂದು ಟೆನ್ಸ್ ಅನ್ನ ಯಾವ ರೀತಿ ಮಾತಾಡುವಾಗ, ಬರೆಯುವಾಗ ನಾವು ಬಳಸಬೇಕು ಅನ್ನೋದನ್ನ. ಸಂಪೂರ್ಣವಾಗಿ ಈ ಒಂದು ಟೆನ್ಸ್ ಅನ್ನ ಇವತ್ತು ನಾನು ಕಲಿಸ್ತಾ ಹೋಗ್ತೀನಿ. ಕ್ಲಾಸ್ ಅನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಅಂಡ್ ಇದರ ನೋಟ್ಸ್ ಗಾಗಿ ಇವತ್ತಿನ ನಮ್ಮ ಟಾಪಿಕ್ ಏನು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಹೇಳಿ. ಅಂಡ್ ಇದರ ನೋಟ್ಸ್ ಗಾಗಿ ನೀವು ನನ್ನ ಟೆಲಿಗ್ರಾಮ್ ಚಾನೆಲ್ ಅನ್ನ ಜಾಯಿನ್ ಆಗಬಹುದು. ಇಂಗ್ಲಿಷ್ ವಿತ್ ಹುಸೇನ್ ಅಂತ ಇದೆ, ಇದರ ಲಿಂಕ್ ಕೆಳಗಡೆ ಇದೆ. ಇಲ್ಲಿಂದ ಡೈರೆಕ್ಟ್ಲಿ ನೀವು ಸ್ಕ್ಯಾನ್ ಮಾಡಿ ಕೂಡ ಈ ಒಂದು ಟೆಲಿಗ್ರಾಮ್ ಚಾನಲ್ ಅನ್ನ ಫ್ರೀ ನೋಟ್ಸ್ ಗಾಗಿ ಜಾಯಿನ್ ಆಗಬಹುದು. ಅಲ್ಲಿಂದ ಕ್ಲಾಸ್ ನೋಡಿದ ನಂತರ ರಿವಿಷನ್ ಕೂಡ ನಿಮ್ದು ಆಗುತ್ತೆ. ಸೊ ಬನ್ನೀಗ ಸ್ಟಾರ್ಟ್ ಮಾಡೋಣ. ಫಸ್ಟ್ ಬರುತ್ತೆ ಪಾಸಿಟಿವ್ ಸೆಂಟೆನ್ಸಸ್ ಗಳನ್ನ ಯಾವ ರೀತಿ ಮಾಡಬೇಕು. ಯಾಕೆಂದ್ರೆ ನಾನು ಯಾವಾಗ್ಲೂ ಯಾವ ರೀತಿ ಕಲಿಸ್ತಾ ಹೋಗ್ತೀನಿ ಅಂದ್ರೆ ಇಂಗ್ಲಿಷ್ ಅನ್ನ ಈ ಒಂದು ಸ್ಟೆಪ್ಸ್ ಗಳಲ್ಲಿ ಕಲಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಪಾಸಿಟಿವ್ ವಾಕ್ಯಗಳನ್ನ ಯಾವ ರೀತಿ ಮಾಡಬೇಕು, ಅದರ ನಂತರ ಸ್ಟೆಪ್ 2 ನೆಗೆಟಿವ್ ವಾಕ್ಯಗಳು, ಅದರ ನಂತರ ಎಸ್ ಆರ್ ನೋ ಕ್ವಶನ್ಸ್, WH ಕ್ವಶನ್ಸ್ ಗಳನ್ನ ಯಾವ ರೀತಿ ಮಾಡಬೇಕು, ಅಂಡ್ ಕೊನೆಯದಾಗಿ ಆ ಟೆನ್ಸ್ ಅನ್ನ ಮಾತನಾಡುವಾಗ, ಬರೆಯುವಾಗ ಹೇಗ್ ಬಳಸಬೇಕು, ಎಲ್ಲಿ ಸರಿಯಾಗಿ ಬಳಸಬೇಕು ಅದನ್ನ ನಾನು ನಿಮ್ಗೆ ಕಲಿಸ್ತೇನೆ. ಸೊ ಈಗ ಫಸ್ಟ್ ಸ್ಟೆಪ್ ಏನು, ಪಾಸಿಟಿವ್ ವಾಕ್ಯಗಳನ್ನ ಯಾವ ರೀತಿ ಮಾಡಬೇಕು ಅದರ ಮೇಲೆ ನಾವೀಗ ಫೋಕಸ್ ಮಾಡೋಣ. ಸೊ ಪಾಸಿಟಿವ್ ವಾಕ್ಯ ಮಾಡ್ಬೇಕಂದ್ರೆ ಈ ಒಂದು ಸ್ಟ್ರಕ್ಚರ್ ನೀವು ಫಾಲೋ ಮಾಡ್ಬೇಕಾಗುತ್ತೆ. ಸೊ ಒಂದೇ ಒಂದು ಸ್ಟ್ರಕ್ಚರ್ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್ ಅಂಡ್ ಅದರ ನಂತರ V3 ವರ್ಬ್ ಅಂಡ್ ಆಬ್ಜೆಕ್ಟ್ ಇಲ್ಲಿ ಬರುತ್ತೆ. ಸೊ ನಿಮ್ಗೆ ಆಲ್ರೆಡಿ ಮೊದಲನೇ ಕ್ಲಾಸ್ ಅಲ್ಲಿ ನಾನು ಕಲಿಸಿದ್ದೆ ಸಬ್ಜೆಕ್ಟ್ ಅಂದ್ರೆ ಏನು ಅನ್ನೋದನ್ನ. ಸೊ ಸಬ್ಜೆಕ್ಟ್ ಅಂದ್ರೆ ಕ್ರಿಯೆಯನ್ನ ಮಾಡ್ತಾ ಇರುವಂತಹ ವ್ಯಕ್ತಿ ಅಥವಾ ವಸ್ತು. ಸೊ ಇನ್ನ ಹೆಲ್ಪಿಂಗ್ ವರ್ಬ್ ಇದೆ, ಇಲ್ಲಿ ಯಾವ ಯಾವ ಹೆಲ್ಪಿಂಗ್ ವರ್ಬ್ ಗಳನ್ನ ಯೂಸ್ ಮಾಡ್ತೀವಿ. ಈ ಒಂದು ಟೆನ್ಸ್ ನಲ್ಲಿ 2 ಹೆಲ್ಪಿಂಗ್ ವರ್ಬ್ಸ್ ಗಳು ಯೂಸ್ ಆಗ್ತವೆ. ಒಂದು ಹ್ಯಾವ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಅಂಡ್ ಸೆಕೆಂಡ್ ಒನ್ ಬಂದು ಹ್ಯಾಸ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್. ಇನ್ನ ವರ್ಬ್ ನ V3 ಫಾರ್ಮ್ ಯೂಸ್ ಆಗುತ್ತೆ. ಇದನ್ನ ಮೊದಲನೇ ಕ್ಲಾಸ್ ಅಲ್ಲಿ ನಾನು ನಿಮಗೆ ಕಲಿಸಿದ್ದೆ. ಇಂಗ್ಲಿಷ್ ನಲ್ಲಿ ಪ್ರತಿ ವರ್ಬ್ ನ 4 ಫಾರ್ಮ್ಸ್ ಇರುತ್ತೆ, V1, V2 ಅಂಡ್ V3, 4 ಅಂತ ಹೇಳಿ. ಈಗ ನಾವು ಈ ಒಂದು ಟೆನ್ಸ್ ನಲ್ಲಿ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ವರ್ಬ್ ನ V3 ಫಾರ್ಮ್ ಅನ್ನ, ಮೂರನೆಯ ಫಾರ್ಮ್ ಅನ್ನ ಬಳಸಬೇಕು. ಆಬ್ಜೆಕ್ಟ್ ಅಂದ್ರೆ ಇಲ್ಲಿ ನೌನ್ ಅಂದ್ರೆ ಯಾವುದೇ ವ್ಯಕ್ತಿ ಹೆಸರು, ವಸ್ತುವಿನ ಹೆಸರು ನೀವು ಆಬ್ಜೆಕ್ಟ್ ನ ಪ್ಲೇಸ್ ನಲ್ಲಿ ಹಾಕಬಹುದು. ಈ ರೀತಿ ವಾಕ್ಯವನ್ನ ರೆಡಿ ಮಾಡ್ಬೇಕಾಗುತ್ತೆ. ಸೊ ಸಬ್ಜೆಕ್ಟ್ ಸಿಂಪಲ್ ನಮ್ಗೆ ಗೊತ್ತೇ ಇದೆ. ಸೊ ಈಗ ಹೆಲ್ಪಿಂಗ್ ವರ್ಬ್ ಯಾವ್ದ್ಯಾವ್ದು ಬಳಸಬೇಕು, ಹ್ಯಾವ್, ಹ್ಯಾಸ್ ಇದೆ. ಸೊ ಅದನ್ನ ಯಾವ ರೀತಿ ಬಳಸಬೇಕು ಫಸ್ಟ್ ನಾವು ಅದನ್ನ ಈಗ ನೋಡಿಕೊಳ್ಳೋಣ. ಹ್ಯಾವ್ ಮತ್ತು ಹ್ಯಾಸ್ ಅನ್ನುವಂತಹ 2 ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ನಾವು ಇಲ್ಲಿ ಬಳಸ್ತೀವಿ. ಸೊ ಇದನ್ನ ನಾನು ನಿಮ್ಗೆ ಮೊದಲನೇ ಕ್ಲಾಸ್ ಅಲ್ಲಿ ಕಲಿಸಿದ್ದೆ. ಸಬ್ಜೆಕ್ಟ್ಸ್ ಗಳು ಅಂತ ಕರಿತೀವಿ ಅಥವಾ ಪ್ರೊನೌನ್ಸ್ ಗಳು ಅಂತ ನಾವು ಇವುಗಳಿಗೆ ಇಂಗ್ಲಿಷ್ ನಲ್ಲಿ ಕರಿತೀವಿ. ವಾಕ್ಯ ಮಾಡುವಾಗ ಬಹಳ ಯೂಸ್ ಆಗ್ತವೆ. ಸೊ ಈಗ ಇದರಲ್ಲಿ ಹ್ಯಾವ್, ಹ್ಯಾಸ್ ನಲ್ಲಿ ಹ್ಯಾಸ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಇದೆಯಲ್ಲ, ಹ್ಯಾಸ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಹಿ, ಶಿ, ಇಟ್ ಜೊತೆ ಯೂಸ್ ಆಗುತ್ತೆ. ಹಿ ಹ್ಯಾಸ್, ಶಿ ಹ್ಯಾಸ್, ದೆನ್ ಇಟ್ ಹ್ಯಾಸ್. ಸೊ ಇವುಗಳ ಜೊತೆ ಹ್ಯಾಸ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಯೂಸ್ ಆಗುತ್ತೆ. ಸೊ ಇನ್ನ ಉಳಿದಿರುವಂತಹ ಎಲ್ಲಾ ಸಬ್ಜೆಕ್ಟ್ ಗಳ ಜೊತೆ ಹ್ಯಾವ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಯೂಸ್ ಆಗುತ್ತೆ. ಇನ್ನ ಉಳಿತು ಹ್ಯಾವ್. ಸೊ ಐ ಹ್ಯಾವ್, ವಿ ಹ್ಯಾವ್, ದೆನ್ ಯು ಹ್ಯಾವ್ ಅಂಡ್ ಯು ಹ್ಯಾವ್. ಯು ಅನ್ನೋದು ಸಿಂಗ್ಯುಲರ್ ಆಗಿರ್ಲಿ ಪ್ಲೂರಲ್ ಆಗಿರ್ಲಿ ಹ್ಯಾವ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಯೂಸ್ ಆಗುತ್ತೆ. ದೇ ಅನ್ನುವಂತಹ ಪ್ರೊನೌನ್ ಜೊತೆ ಕೂಡ ಹ್ಯಾವ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್. ಬಹಳ ಸಿಂಪಲ್ ಇದೆ. ಹಿ, ಶಿ, ಇಟ್ ಜೊತೆ ಹ್ಯಾಸ್, ಉಳಿದಿರುವಂತಹ ಎಲ್ಲಾ ಪ್ರೊನೌನ್ಸ್ ಗಳ ಜೊತೆಯಲ್ಲಿ ನಾವು ಹ್ಯಾವ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ ಅನ್ನ ಬಳಸ್ತೀವಿ. ಕ್ಲಿಯರ್ ಆಯ್ತಾ?
ಸೊ ಹಾಗಾದ್ರೆ ಬನ್ನಿ ಈಗ ನಾವು ಪಾಸಿಟಿವ್ ವಾಕ್ಯಗಳನ್ನ ಮಾಡ್ತಾ ಹೋಗೋಣ. ಸಬ್ಜೆಕ್ಟ್ ಅಂದ್ರೆ ನಮ್ಗೆ ಗೊತ್ತು, ಸಬ್ಜೆಕ್ಟ್ಸ್ ಅಲ್ಲಿ ನಾವು ಇದನ್ನೇ ಹಾಕ್ಬೋದು. ಈಗ ಜಸ್ಟ್ ಇಲ್ಲಿ ಕಲ್ತಿದ್ದೇವಲ್ಲ ಐ ವಿ, ಇದನ್ನ ಮೊದಲನೇ ಕ್ಲಾಸ್ ಅಲ್ಲಿ ಕಲ್ತಿದ್ದೀವಿ, ಇದನ್ನ ಹಾಕ್ಬೋದು. ಅದರ ಜೊತೆ ಹೆಲ್ಪಿಂಗ್ ವರ್ಬ್ಸ್ ಯಾವ್ದು ಹಾಕ್ಬೇಕು ಅದು ಇದೆ. ಅಂಡ್ ದೆನ್ ವರ್ಬ್ ನ ಮೂರನೆಯ ಫಾರ್ಮ್ ಅದನ್ನ ಮೊದಲನೇ ಕ್ಲಾಸ್ ಅಲ್ಲಿ ಕಲ್ಸಿದ್ದೀನಿ. ಸೊ ಅದು ನಮ್ಮ ಹತ್ರ, ಅದು ಕೂಡ ನಮಗೆ ಗೊತ್ತಿದೆ. ಸೊ ಬನ್ನಿ ಈಗ ವಾಕ್ಯಗಳನ್ನ ಮಾಡ್ತಾ ಹೋಗೋಣ. ಮೊದಲನೆಯ ವಾಕ್ಯ ನೋಡಿ, ಐ ಹ್ಯಾವ್ ಫಿನಿಶ್ಡ್ ವರ್ಕ್ ಅಂತ ಇದೆ. ಸ್ಟ್ರಕ್ಚರ್ ಅನ್ನ ಯಾವಾಗ್ಲೂ ತಲೆಯಲ್ಲಿ ಇಟ್ಕೊಳ್ಳಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಟ್ರಕ್ಚರ್ ಇದೆಲ್ಲ ಯಾವಾಗ್ಲೂ ಇಂಪಾರ್ಟೆಂಟ್ ಇರುತ್ತೆ. ನಾನು ಬಹಳ ಸ್ಟ್ರಕ್ಚರ್ ಕಲ್ಸೋದಿಲ್ಲ. ಎಷ್ಟೋ ಜನ ನಾನು ನೋಡ್ತೇನೆ ಯೂಟ್ಯೂಬ್ ನಲ್ಲಿ ಕಲ್ಸೋರು 10-20 ಸ್ಟ್ರಕ್ಚರ್ ಕೊಡ್ತಾರೆ ನಮ್ಮ ಸ್ಟೂಡೆಂಟ್ಸ್ ಗೆ. ಪಾಸಿಟಿವ್ ವಾಕ್ಯಕ್ಕೆ ಈ ಸ್ಟ್ರಕ್ಚರ್ ಬೈಪಟ್ ಮಾಡಿ, ನೆಗೆಟಿವ್ ಗೆ ಇದನ್ನ ಬೈಪಟ್ ಮಾಡಿ, ಅಂಡ್ ಕ್ವಶನ್ ಗೆ ಇದನ್ನ ಮಾಡಿ. ಅದೆಲ್ಲ ಬಹಳ ಡಿಫಿಕಲ್ಟ್ ಅನ್ಸುತ್ತೆ ನಮ್ಮ ಹುಡುಗರಿಗೆ. ಈಸಿಯೆಸ್ಟ್ ವೇ ನಲ್ಲಿ ನಾನು ನಿಮ್ಗೆ ಕಲಿಸ್ತಾ ಇದ್ದೀನಿ. ಇದು ಯೂಟ್ಯೂಬ್ ನಲ್ಲೇ ಬೆಸ್ಟ್ ಕ್ಲಾಸ್ ಇದು ಆಗಿರ್ಲಿದೆ. ಆ ಪ್ರಾಮಿಸ್ ನಾನು ನಿಮ್ಗೆ ಇಲ್ಲಿ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಿಮ್ಮ ಟೈಮ್ ವೇಸ್ಟ್ ಆಗೋದಿಲ್ಲ. ಸಬ್ಜೆಕ್ಟ್, ಹೆಲ್ಪಿಂಗ್ ವರ್ಬ್, V3 ಆಬ್ಜೆಕ್ಟ್. ಸೊ ಮೊದಲನೇ ವಾಕ್ಯ ನೋಡಿ, ಐ ಹ್ಯಾವ್ ಫಿನಿಶ್ಡ್ ವರ್ಕ್ ಅಂತ ಇದೆ. ಸೊ ಹಾಗಾದ್ರೆ ಇದರಲ್ಲಿ ಸಬ್ಜೆಕ್ಟ್ ಯಾವುದು? ಸೊ ಐ ಅನ್ನುವಂಥದ್ದು ಸಬ್ಜೆಕ್ಟ್. ಸೊ ಐ ಅನ್ನುವಂಥ ಸಬ್ಜೆಕ್ಟ್ ಮೊದಲು ಹಾಕಿದೇವಿ ಐ. ಈಗ ಐ ಜೊತೆ ಹೆಲ್ಪಿಂಗ್ ವರ್ಬ್ ಹ್ಯಾವ್, ಹ್ಯಾಸ್ ನಲ್ಲಿ ಹ್ಯಾವ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಐ ಹ್ಯಾವ್ ಅನ್ನುವಂಥ ಹೆಲ್ಪಿಂಗ್ ವರ್ಬ್. ಈಗ ಫಿನಿಶ್ ಅಂತ ಒಂದು ವರ್ಬ್ ಇದೆ ರೀ. ಫಿನಿಶ್ ಅಂದ್ರೆ ಮುಗಿಸು ಅಂತ ಅರ್ಥ. ಇದರ ಮೂರನೆಯ ಫಾರ್ಮ್ ನಮ್ಗೆ ಬೇಕು. ಸೊ ಇಲ್ಲಿ V3 ಫಾರ್ಮ್ ಇದೆಲ್ಲ, ಸೊ ಅದು ಆಗುತ್ತೆ ಫಿನಿಶ್ಡ್ ಅಂಡ್ ವರ್ಕ್ ಅನ್ನೋದು ಇಲ್ಲಿ ಆಬ್ಜೆಕ್ಟ್ ಆಯ್ತು. ಐ ಹ್ಯಾವ್ ಫಿನಿಶ್ಡ್ ವರ್ಕ್. ಈ ರೀತಿ ನಾವು ಏನ್ ಮಾಡ್ತೀವಿ, ಒಂದು ಪಾಸಿಟಿವ್ ವಾಕ್ಯವನ್ನ ಮಾಡ್ತೀವಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಈ ರೀತಿ ಒಂದು ಪಾಸಿಟಿವ್ ವಾಕ್ಯವನ್ನ ಮಾಡ್ತೀವಿ. ಸೊ ಇನ್ನು ಎರಡನೇ ವಾಕ್ಯ ನೋಡಿ, ವಿ ಹ್ಯಾವ್ ಕಂಪ್ಲೀಟೆಡ್ ಹೋಮ್ ವರ್ಕ್ ಅಂತ ಇದೆ. ಸೊ ವಿ ಅನ್ನುವಂಥದ್ದು ಸಬ್ಜೆಕ್ಟ್ ಅಂಡ್ ಹೆಲ್ಪಿಂಗ್ ವರ್ಬ್, ಅದರ ಜೊತೆ ಹ್ಯಾವ್ ಬಳಕೆ ಆಗುತ್ತೆ. ವಿ ಹ್ಯಾವ್ ಕಂಪ್ಲೀಟ್ ಅಂದ್ರೆ ಮುಗಿಸು ಅಂತ ಅರ್ಥ. ಅದರ ಮೂರನೆಯ ಫಾರ್ಮ್ ವರ್ಬ್ ನ ಯಾವಾಗ್ಲೂ V3 ಫಾರ್ಮ್ ಇಲ್ಲಿ ಬಳಸ್ತೇವೆ. ವಿ ಹ್ಯಾವ್ ಕಂಪ್ಲೀಟೆಡ್ ಹೋಮ್ ವರ್ಕ್ ಅನ್ನುವಂಥದ್ದು ಆಬ್ಜೆಕ್ಟ್. ಇದು ಪಾಸಿಟಿವ್ ವಾಕ್ಯ. ಸೊ ಪಾಸಿಟಿವ್ ವಾಕ್ಯದಲ್ಲಿ ಪರ್ಫೆಕ್ಟ್ ಆಗಿ, ಸೊ ಹಾಗಾಗಿ ಸ್ಲೋ ಆಗಿ ನಿಧಾನವಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಒಂದ್ಸಲ ಪಾಸಿಟಿವ್ ವಾಕ್ಯದಲ್ಲಿ ಪರ್ಫೆಕ್ಟ್ ಆದ ನಂತರ ನೆಗೆಟಿವ್ ವಾಕ್ಯ ಮಾಡೋದು, ಪ್ರಶ್ನೆಗಳನ್ನ ಮಾಡೋದು, ಅದೆಲ್ಲ ನಾನು ಈ ಪಾಸಿಟಿವ್ ವಾಕ್ಯಗಳನ್ನ ಆಧಾರವಾಗಿಟ್ಟುಕೊಂಡೇ ಹೇಳ್ತಾ ಹೋಗ್ತೀನಿ. ಸೊ ಅಂದಾಗ ನಿಮ್ಗೆ ಬಹಳ ಈಸಿ ಅಂಡ್ ಸುಲಭ ಅನ್ಸುತ್ತೆ ನೆನ್ಪಿಟ್ಕೊಳ್ಳಿಕ್ಕೆ. ಮೂರನೇದಾಗಿ ಯು ಹ್ಯಾವ್ ರೆಡ್ ದ ಬುಕ್ ಅಂತ ಹೇಳಿ. ಸೊ ಯು ಅನ್ನೋದು ಸಬ್ಜೆಕ್ಟ್ ಇಲ್ಲಿ, ನಂತರ ಹೆಲ್ಪಿಂಗ್ ವರ್ಬ್ ಯು ಜೊತೆ ಹ್ಯಾವ್ ಬಳಸ್ತೀವಿ. ಸೊ ರೀಡ್ ಅನ್ನುವಂತ ಒಂದು ವರ್ಬ್ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ವರ್ಬ್ ರೀ. ಸೊ ಇದರ V1, V2, V3 ಮೂರು ಫಾರ್ಮ್ಸ್ ಗಳು ಸೇಮ್ ಇರ್ತವೆ. ಸೊ ಇಲ್ಲಿ ರೆಡ್ ಅಂತ ಇದನ್ನ ಉಚ್ಚಾರ ಮಾಡಬೇಕು. ಯು ಹ್ಯಾವ್ ರೆಡ್. V3 ಬಂದಾಗ ರೀಡ್ ಅನ್ಬಾರ್ದು, ರೆಡ್ ಅನ್ಬೇಕು. ಕೆಂಪು ಬಣ್ಣಕ್ಕೆ ಇಂಗ್ಲಿಷ್ ಅಲ್ಲಿ ಏನಂತೀವಿ, ರೆಡ್. ಈ ರೀತಿ ನೆನ್ಪಿಟ್ಕೊಳ್ಳಿ. ಯು ಹ್ಯಾವ್ ರೆಡ್ ದ ಬುಕ್. ಹಿ ಹ್ಯಾಸ್ ಈಟನ್ ಫುಡ್. ಹಿ ಅನ್ನುವಂಥದ್ದು ಸಬ್ಜೆಕ್ಟ್. ಹಿ ಅಂದ್ರೆ ಅವನು ಅಂತ ಅರ್ಥ. ಹಿ ಹ್ಯಾಸ್. ಸೊ ಹಿ ಜೊತೆ ನಾವ್ ಏನ್ ಬಳಸ್ತೀವಿ, ಹ್ಯಾಸ್ ಬಳಸ್ತೀವಿ. ಎಸ್, ಈ ಜೊತೆ ಹ್ಯಾವ್, ಹ್ಯಾಸ್ ನಲ್ಲಿ ಹ್ಯಾಸ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಬಳಸ್ತೀವಿ. ಹಿ ಹ್ಯಾಸ್. ಸೊ ಈಟ್ ಅನ್ನುವಂತಹ ವರ್ಬ್ ನ ಮೂರನೇ ಫಾರ್ಮ್ ಇದೆ ಈಟನ್ ಫುಡ್. ಹಿ ಹ್ಯಾಸ್ ಈಟನ್ ಫುಡ್ ಅಂದ್ರೆ ಅವನು ಫುಡ್ ತಿಂದಿದ್ದಾನೆ. ಸೊ ಇವುಗಳ ಮೀನಿಂಗ್ ಮೇಲೆ ಹೆಚ್ಚು ಫೋಕಸ್ ಮಾಡಬೇಡಿ, ಅದನ್ನ ಮುಂದೆ ಕಲಿಸ್ತೀನಿ. ಒಂದ್ಸಲ ನಿಮ್ಗೆ ಮೀನಿಂಗು ಕೂಡ ಬೇಕಂದ್ರೆ ಐ ಹ್ಯಾವ್ ಫಿನಿಶ್ಡ್ ವರ್ಕ್ ಅಂದ್ರೆ ನಾನು ಕೆಲಸ ಮುಗಿಸಿದ್ದೀನಿ. ವಿ ಹ್ಯಾವ್ ಕಂಪ್ಲೀಟೆಡ್ ಹೋಮ್ ವರ್ಕ್ ಅಂದ್ರೆ ನಾವು ಹೋಮ್ ವರ್ಕ್ ಕಂಪ್ಲೀಟ್ ಮಾಡಿದ್ದೇವಿ. ಯು ಹ್ಯಾವ್ ರೆಡ್ ದ ಬುಕ್ ಅಂದ್ರೆ ನೀನು ಪುಸ್ತಕ ಓದಿದ್ದೀಯಾ ಅಂತ ಅರ್ಥ. ಹಿ ಹ್ಯಾಸ್ ಈಟನ್ ಫುಡ್ ಅಂದ್ರೆ ಅವನು ಆಹಾರ ಅಥವಾ ಫುಡ್ ತಿಂದಿದ್ದಾನೆ. ಐದನೇ ವಾಕ್ಯ, ದೇ ಹ್ಯಾವ್ ವಾಚ್ಡ್ ಅ ಮೂವಿ. ಸೊ ದೇ ಜೊತೆ ಯಾವ ಹೆಲ್ಪಿಂಗ್ ವರ್ಬ್ ಬಳಸ್ತೇವ್ರಿ, ಹ್ಯಾವ್ ಅನ್ನುವಂತ ಹೆಲ್ಪಿಂಗ್ ವರ್ಬ್. ವಾಚ್ ಅಂದ್ರೆ ನೋಡುವಂತ ಅರ್ಥ. ಅದರ ಮೂರನೆಯ ಫಾರ್ಮ್ ಆಗುತ್ತೆ ವಾಚ್. ದೇ ಹ್ಯಾವ್ ವಾಚ್ ಅ ಮೂವಿ ಅಂದ್ರೆ ಅವರು ಒಂದು ಮೂವಿ ನೋಡಿದ್ದಾರೆ. ಈ ರೀತಿ ಸುಲಭವಾಗಿ ನಾವೇನ್ ಮಾಡ್ತೀವಿ, ಪಾಸಿಟಿವ್ ವಾಕ್ಯಗಳನ್ನ ಕ್ರಿಯೇಟ್ ಮಾಡ್ತೀವಿ. ಯಾವ ಟೆನ್ಸ್ ಇದು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಬರುತ್ತೆ, ವಾಕ್ಯ ಹೇಗೆ ಮಾಡ್ಬೇಕು, ಅದೆಲ್ಲ ಕಂಪ್ಲೀಟ್ ಇನ್ಫಾರ್ಮೇಶನ್ ಸೊ ನಿಮ್ಗೆ ಈಗ ಸಿಕ್ತು. ಇಲ್ಲಿ ನಾವು ಪರ್ಫೆಕ್ಟ್ ಈಗ ಆಗಿದ್ದೀವಿ, ಹೌದಾ? ಇದರಲ್ಲಿ ನಾವೀಗ ಪರ್ಫೆಕ್ಟ್ ಆಗಿದ್ದೀವಿ, ಏನು ಡೌಟ್ ಇಲ್ಲ. ಸೊ ಈಗ ನಾವೇನ್ ಮಾಡೋಣ, ಎರಡನೇ ಸ್ಟೆಪ್ ಬಂದು ನೆಗೆಟಿವ್ ವಾಕ್ಯಗಳನ್ನ ಯಾವ ರೀತಿ ಮಾಡ್ಬೇಕು. ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ ನೆಗೆಟಿವ್ ವಾಕ್ಯ ಯಾವ ರೀತಿ ಮಾಡ್ಬೇಕು ಅದನ್ನ ಈಗ ನಾವು ನೋಡ್ತಾ ಹೋಗೋಣ. ಪಾಸಿಟಿವ್ ವಾಕ್ಯ ಇಲ್ಲಿವೆ, ಈಗ ಜಸ್ಟ್ ನಾವು ಕಲ್ತಿರೋಂಥದ್ದು. ಸೊ ಈಗ ನೆಗೆಟಿವ್ ವಾಕ್ಯ ಮಾಡ್ತಾ ಹೋಗೋಣ ಇದರ ಸಹಾಯದಿಂದ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ಫಸ್ಟ್ ನಾವು ಇದರಲ್ಲಿ ಪರ್ಫೆಕ್ಟ್ ಆಗ್ಬೇಕು ಅಂತ ಹೇಳಿ. ಸೊ ಹಾಗಾದ್ರೆ ಇಲ್ಲಿದೆ ಪಾಸಿಟಿವ್ ವಾಕ್ಯಗಳು. ನೆಗೆಟಿವ್ ವಾಕ್ಯ ಮಾಡ್ಬೇಕಂದ್ರೆ ಸ್ಟ್ರಕ್ಚರ್ ಸೇಮ್. ನಾವೇನು ಮತ್ತೆ ನಿಮ್ಗೆ ಹೊಸ ಸ್ಟ್ರಕ್ಚರ್ ಗಳನ್ನ ಹೇಳ್ತಾ ಇಲ್ಲ. ಸೊ ಅದೇ ಸೇಮ್ ಸ್ಟ್ರಕ್ಚರ್ ಇದೆ. ಸ್ಟ್ರಕ್ಚರ್ ಬಗ್ಗೆ ಈಗ ಪಾಸಿಟಿವ್ ವಾಕ್ಯ ಮಾಡುವಾಗ ಮಾತ್ರ ಹೆಚ್ಚು ಅದರ ಮೇಲೆ ಫೋಕಸ್ ಮಾಡಿ. ಅದರ ನಂತರ ನೆಗೆಟಿವ್ ವಾಕ್ಯ ಮಾಡ್ಬೇಕಂದ್ರೆ ಇಲ್ಲೆಲ್ಲ ಪಾಸಿಟಿವ್ ವಾಕ್ಯ ಇವೆಲ್ಲ, ಇದರಲ್ಲಿ ಹೆಲ್ಪಿಂಗ್ ವರ್ಬ್ಸ್ ಗಳು ಇವೆ, ಹೌದಾ? ಹ್ಯಾವ್, ಹ್ಯಾಸ್, ಹ್ಯಾವ್. ಈಗ ನೆಗೆಟಿವ್ ವಾಕ್ಯ ಮಾಡ್ಬೇಕಂದ್ರೆ ಈ ಹೆಲ್ಪಿಂಗ್ ವರ್ಬ್ ನ ನಂತರ, ಈ ಒಂದು ಹೆಲ್ಪಿಂಗ್ ವರ್ಬ್ ನ ನಂತರ ನಾಟ್ ಅನ್ನುವಂತಹ ಪದವನ್ನ ಸೇರಿಸ್ತಾ ಹೋಗ್ಬೇಕು ಅಷ್ಟೇ. ನಾಟ್ ಅನ್ನುವಂತಹ ಪದ ನೀವು ಸೇರಿಸ್ಬಿಟ್ರೆ ಸಾಕು, ನಿಮ್ಮ ನೆಗೆಟಿವ್ ವಾಕ್ಯ ಇಲ್ಲಿ ರೆಡಿ ಆಗುತ್ತೆ. ಐ ಹ್ಯಾವ್ ಫಿನಿಶ್ಡ್ ವರ್ಕ್ ಅಂದ್ರೆ ನಾನು ಕೆಲಸ ಮುಗಿಸಿದ್ದೀನಿ. ಬಟ್ ನಾನೀಗ ಕೆಲಸ ಮುಗಿಸಿಲ್ಲ ಅಂದ್ರೆ ಐ ಹ್ಯಾವ್ ಹೆಲ್ಪಿಂಗ್ ವರ್ಬ್ ಆದ ನಂತರ ನಾನು ಏನ್ ಹಾಕ್ತೆ, ನಾಟ್. ಐ ಹ್ಯಾವ್ ನಾಟ್ ಫಿನಿಶ್ಡ್ ವರ್ಕ್. ನಾನು ಕೆಲಸ ಮುಗಿಸಿಲ್ಲ. ಐ ಹ್ಯಾವ್ ನಾಟ್ ಫಿನಿಶ್ಡ್ ವರ್ಕ್.
ಇನ್ನ ಎರಡನೆಯ ವಾಕ್ಯ ನೋಡಿ, ವಿ ಹ್ಯಾವ್ ಕಂಪ್ಲೀಟೆಡ್ ವರ್ಕ್ ಅಂತ ಇದೆ. ಸೊ ಅದರ ನೆಗೆಟಿವ್ ವಾಕ್ಯ ಮಾಡ್ಬೇಕಂದ್ರೆ ವಿ ಹ್ಯಾವ್ ನಾಟ್ ಕಂಪ್ಲೀಟೆಡ್ ವರ್ಕ್, ವಿ ಹ್ಯಾವ್ ನಾಟ್ ಕಂಪ್ಲೀಟೆಡ್ ಹೋಮ್ ವರ್ಕ್ ಅಂತ ಇದೆಯಲ್ಲ ಇಲ್ಲಿ, ಎಸ್ ಹೋಮ್ ವರ್ಕ್. ಮೂರನೆಯ ವಾಕ್ಯ ಯು ಹ್ಯಾವ್ ನಾಟ್ ರೆಡ್ ದ ಬುಕ್. ಸೊ ಯು ಹ್ಯಾವ್ ರೆಡ್ ದ ಬುಕ್ ಅಂತ ಇದೆ, ಅದರ ನೆಗೆಟಿವ್ ಮಾಡಬೇಕು. ನೀವು ಕೂಡ ನನ್ನ ಜೊತೆ ಇದೆಲ್ಲ ಒಂದು ಪೆನ್ ಪೇಪರ್ ತಗೊಂಡು ಬುಕ್ ತಗೊಂಡು ಬರೀಬಹುದು, ರೈಟ್? ಅದರಿಂದ ಇನ್ನೂ ನಿಮ್ದು ಚೆನ್ನಾಗಿ ಪ್ರಾಕ್ಟೀಸ್ ಆಗುತ್ತೆ. ಯು ಹ್ಯಾವ್ ನಾಟ್ ರೆಡ್ ದ ಬುಕ್, ಯು ಹ್ಯಾವ್ ನಾಟ್ ರೆಡ್ ದ ಬುಕ್. ನಾಲ್ಕನೇದಾಗಿ ಹಿ ಹ್ಯಾಸ್ ಈಟನ್ ಫುಡ್ ಅಂತ ಇದೆ, ಇದರ ನೆಗೆಟಿವ್ ವಾಕ್ಯ ಮಾಡಿ ಹಿ ಹ್ಯಾಸ್ ನಾಟ್ ಈಟನ್ ಫುಡ್, ಹಿ ಹ್ಯಾಸ್ ನಾಟ್ eaten food, he has not eaten food. And ಐದನೆಯ ವಾಕ್ಯ they have watched a movie. So have ನ ನಂತರ not ಹಾಕಿ they have not watched a movie ಅಂದ್ರೆ ಅವರು ಮೂವಿ ನೋಡಿಲ್ಲ ಅಂತ ಅರ್ಥ. They have not watched a movie, they have not watched a movie. ಪರ್ಫೆಕ್ಟ್. ಈ ರೀತಿ ನಾವೇನ್ ಮಾಡ್ತೀವಿ, ನೆಗೆಟಿವ್ ವಾಕ್ಯಗಳನ್ನ ಮಾಡ್ತಾ ಹೋಗ್ತೀವಿ. ಏನ್ ಮಾಡಿದ್ವಿ, ಪಾಸಿಟಿವ್ ವಾಕ್ಯ ಮಾಡೋದು ಮೊದಲು ಕಲ್ತ್ವಿ. ಸೊ ಈ ಪಾಸಿಟಿವ್ ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ ನ ನಂತರ ನಾಟ್ ಅನ್ನ ಸೇರಿಸ್ತಾ ಹೋಗಿದೀವಿ. ನೋಡಿ, ಹೆಲ್ಪಿಂಗ್ ವರ್ಬ್ ಗಳ ನಂತರ ನಾಟ್ ಅನ್ನ ಸೇರಿಸ್ಬಿಟ್ರೆ ಮುಗೀತು. ಸೊ ಏನಾಗುತ್ತೆ, ನಮ್ಮ ನೆಗೆಟಿವ್ ವಾಕ್ಯ ರೆಡಿ ಆಗುತ್ತೆ, ನೆಗೆಟಿವ್ ಮೀನಿಂಗ್ ಕೊಡುತ್ತೆ. ಸಿಂಪಲ್ ಇದೆಯಲ್ಲ? ಸೊ ನನ್ನ ಜೊತೆ ಬರೀಲಿಕ್ಕೆ ಪ್ರಯತ್ನ ಮಾಡಿ, ಅದರಿಂದ ಪ್ರಾಕ್ಟೀಸ್ ಆಗುತ್ತೆ. ನಾನು ಬರ್ದು ಯಾಕೆ ತೋರಿಸ್ತಾ ಇದ್ದೀನಿ ಅಂದ್ರೆ ಸೊ ನಿಮ್ಗೂ ಕೂಡ ಅದು ಫೀಲ್ ಆಗ್ಲಿ ಅಂಡ್ ನೀವು ಕೂಡ ನನ್ನ ಜೊತೆ ಪ್ರಾಕ್ಟೀಸ್ ಮಾಡ್ಲಿ ಅಂತ ಹೇಳಿ. ಈಗ ಪಾಸಿಟಿವ್ ಆಯ್ತು, ನೆಗೆಟಿವ್ ವಾಕ್ಯ ಆಯ್ತು. ಇನ್ನ ಒಂದು ಇಂಟ್ರೆಸ್ಟಿಂಗ್ ಗುಡ್ ನ್ಯೂಸ್ ಏನಂದ್ರೆ, ನೀವೇನಾದ್ರೂ ಕಂಪ್ಲೀಟ್ ಇಂಗ್ಲಿಷ್ ಅನ್ನ ಫಾಸ್ಟ್ ಆಗಿ ಕಲಿಬೇಕು ನನ್ನ ಜೊತೆಯಲ್ಲಿ ಅಂದ್ರೆ ಸೊ ನೀವು ಜಾಯಿನ್ ಆಗ್ಬಹುದು. ಇದು ನನ್ನ ಬೇಸಿಕ್ ಪ್ಲಸ್ ಅಡ್ವಾನ್ಸ್ ಕೋರ್ಸ್ ಆಗಿರುವಂತಹ 0 to ಹೀರೋ ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್. ಇದು ನನ್ನ ಆಪ್ ನಲ್ಲಿ ನಡೆಯುತ್ತೆ. ಸ್ಕಿಲ್ ಬೂಸ್ಟರ್ ಅಂತ ಹೇಳಿ ನನ್ನ ಅಪ್ಲಿಕೇಶನ್, ಅದರ ಲಿಂಕ್ ಕೂಡ ನಾನು ಕೆಳಗಡೆ ಕೊಟ್ಟಿರ್ತೀನಿ. ಇದರಲ್ಲಿ ನಿಮಗೆ ಕ್ಲಾಸಸ್, ಪ್ರೀ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ. 30 ಅವರ್ಸ್, 30 ತಾಸು ಸಮಯ ಕೊಟ್ರೆ ಸಾಕು, ಆರಾಮಾಗಿ ಕಲಿತೀರಾ. ಅದರ ನಂತರ PDF ನೋಟ್ಸ್ ಇರುತ್ತೆ. ಪ್ರಾಕ್ಟೀಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಇಂಗ್ಲಿಷ್ ಕೇವಲ ನೀವು ಪ್ರಾಕ್ಟೀಸ್ ಮಾಡ್ಲಿಲ್ಲ ಅಂದ್ರೆ ಅದು ಪರ್ಫೆಕ್ಟ್ ನೀವು ಅದರಲ್ಲಿ ಆಗೋದಿಲ್ಲ, ಮರ್ತು ಬಿಡ್ತೀರಾ. ಮತ್ತೆ ಯಾವ ರೀತಿ ಸ್ಕೂಲ್ ಕಾಲೇಜ್ ಹೋದ್ರಿ, ಒಂದ್ಸಲ ಓದಿದ್ರೆ ಸಬ್ಜೆಕ್ಟ್ ಮತ್ತೆ ಮರ್ತ್ ಬಿಟ್ರಿ. ಬಟ್ ಇಂಗ್ಲಿಷ್ ಹಾಗಲ್ಲ, ಇಡೀ ಜೀವನ ಅದನ್ನ ಮಾತಾಡ್ಬೇಕು, ಬಳಸಬೇಕು, ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನ ಪ್ರಾಕ್ಟೀಸ್ ಟೆಸ್ಟ್ ಗಳ ಮೂಲಕ ಇಲ್ಲಿ ನಾನು ನಿಮಗೆ ಪ್ರಾಕ್ಟೀಸ್ ಅನ್ನ ಮಾಡಿಸ್ತೇನೆ. ಪ್ರಾಕ್ಟೀಸ್ ಅಸೈನ್ಮೆಂಟ್ಸ್ ಮೂಲಕ ನಿಮಗೆ ಪ್ರಾಕ್ಟೀಸ್ ಮಾಡಿಸ್ತೇನೆ. ಅಂಡ್ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಲರ್ನರ್ಸ್ ಗೆ ಡೌಟ್ಸ್ ಗಳಿರುತ್ತೆ, ಆ ಡೌಟ್ಸ್ ನಿಮ್ದು ಇಲ್ಲಿ ಕ್ಲಿಯರ್ ಆಗ್ತವೆ. ಅಂಡ್ ಕೋರ್ಸ್ ನ ವ್ಯಾಲಿಡಿಟಿ ಬಂದು 6 ಮಂತ್ಸ್ ಇರುತ್ತೆ. ಬಹಳ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಬೇಸಿಕ್ ಟು ಅಡ್ವಾನ್ಸ್, ಬೇಸಿಕ್, ಇಂಟರ್ಮೀಡಿಯೇಟ್, ಅಡ್ವಾನ್ಸ್ 3 ಕೋರ್ಸ್ ಒಂದೇ ಕೋರ್ಸ್ ಅಲ್ಲಿ ಇರುತ್ತೆ. ಅದು ಕೂಡ ತುಂಬಾ ಕಡಿಮೆ ಫೀಸ್ ಅಲ್ಲಿ. ಸೊ ಯಾವ ರೀತಿ ಜಾಯಿನ್ ಆಗ್ಬೇಕಂದ್ರೆ ಸ್ಕಿಲ್ ಬೂಸ್ಟರ್ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ, ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿ. ಅಂಡ್ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಏನಾದರೂ ಡೌಟ್ಸ್ ಇದ್ರೆ 8150853340. ಸೊ ಈಗ ಪಾಸಿಟಿವ್ ವಾಕ್ಯ ಮಾಡೋದನ್ನ ಕಲ್ತಿದೀವಿ, ನೆಗೆಟಿವ್ ವಾಕ್ಯ ಮಾಡೋದನ್ನ ಕಲ್ತಿದೀವಿ. ಸೊ ಈಗ ಪ್ರಶ್ನೆಗಳನ್ನ ಮಾಡೋದು, ಯಾವ ರೀತಿ ಎಸ್ ಆರ್ ನೋ ಪ್ರಶ್ನೆಗಳನ್ನ ಮಾಡಬೇಕು, ಬನ್ನಿ ಅದನ್ನ ನೋಡ್ತಾ ಹೋಗೋಣ. ಸೊ ಪಾಸಿಟಿವ್ ವಾಕ್ಯ ಮಾಡೋದು ಈಗ ಮಾಡಿದ್ವಲ್ಲ, ಆ ಪಾಸಿಟಿವ್ ವಾಕ್ಯಗಳು ಇಲ್ಲೇ ಇವೆ, ಕಾಣಿಸ್ತಾ ಇದೆಯಾ? ಸೊ ಆ ಪಾಸಿಟಿವ್ ವಾಕ್ಯಗಳು, ಯಾಕಂದ್ರೆ ಅದು ನಾನು ವೆರಿ ಇಂಪಾರ್ಟೆಂಟ್. ನಾನು ಹೇಳಿದ್ನಲ್ಲ, ಪಾಸಿಟಿವ್ ವಾಕ್ಯದ ಆಧಾರವಾಗಿ ಇಟ್ಕೊಂಡೆ ಅದರ ಮೇಲೆ ನಾನು ನಿಮ್ಗೆ ಏನ್ ಮಾಡ್ತೀನಿ, ಯಾವ ರೀತಿ ಈಗ ಪ್ರಶ್ನೆಗಳನ್ನ ಮಾಡ್ಬೇಕು ಅದನ್ನ ತೋರಿಸ್ತಾ ಹೋಗ್ತೀನಿ. ಪಾಸಿಟಿವ್ ವಾಕ್ಯ ಇಲ್ಲಿ ಇವೆ, ಈ ಸ್ಟ್ರಕ್ಚರ್ ನ ಪ್ರಕಾರ ಮಾಡಿದ್ವಿ. ಈಗ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ಇಲ್ಲಿ ಏನ್ ಮಾಡ್ಬೇಕು, ಈ ಹೆಲ್ಪಿಂಗ್ ವರ್ಬ್ಸ್ ಇವೆಲ್ಲ, ಹ್ಯಾವ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ಸ್, ಇದನ್ನ ಸಬ್ಜೆಕ್ಟ್ ಗಿಂತ ಮುಂಚಿತವಾಗಿ ಬರಿಬೇಕು ಅಷ್ಟೇ. ಹೆಲ್ಪಿಂಗ್ ವರ್ಬ್ ಅನ್ನ ಈ ಸಬ್ಜೆಕ್ಟ್ ಗಿಂತ ಮುಂಚಿತವಾಗಿ ಬರಿಬೇಕು. ಸೊ ಈಗ ನೋಡಿ ಯಾವ ರೀತಿ ಅನ್ನೋದು ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಐ ಹ್ಯಾವ್ ಫಿನಿಶ್ಡ್ ವರ್ಕ್ ಅಂತ ಇದೆಯಲ್ಲ, ಸೊ ನಾವ್ ಇದನ್ನ ಮಾಡ್ಬೇಕು. ಹ್ಯಾವ್ ಐ ಫಿನಿಶ್ಡ್ ವರ್ಕ್ ಅಂದ್ರೆ ಪ್ರಶ್ನೆ ಮಾಡ್ತಾ ಇದೀವಿ ಅಂದ್ರೆ ನಾನು ಕೆಲಸ ಫಿನಿಶ್ ಮಾಡಿದೇನಾ ಅಂತ ನಾವೇ ಇಲ್ಲಿ ಪ್ರಶ್ನೆ ಕೇಳ್ತಾ ಇದೀವಿ. ವಿ ಹ್ಯಾವ್ ಕಂಪ್ಲೀಟೆಡ್ ಅವರ್ ಹೋಮ್ ವರ್ಕ್ ಅಂತ ಇದೆ. ಹ್ಯಾವ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಮೊದಲು ಹಾಕಿ. ಸೊ ಹ್ಯಾವ್ ಅನ್ನ ಮೊದಲು ಹಾಕಿದ ನಂತರ ಸೊ ಇನ್ನ ಏನೇನು ಉಳಿತು, ವಿ ಕಂಪ್ಲೀಟೆಡ್ ಹೋಮ್ ವರ್ಕ್, ಅದನ್ನ ಆಸ್ ಇಟ್ ಈಸ್ ಬರಿಬೇಕು. ಹ್ಯಾವ್ ವಿ ಕಂಪ್ಲೀಟೆಡ್ ಹೋಮ್ ವರ್ಕ್, ಹ್ಯಾವ್ ವಿ ಕಂಪ್ಲೀಟೆಡ್ ಹೋಮ್ ವರ್ಕ್. ಸೊ ನಾವು ಹೋಮ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡಿದೇವಾ. ಮೂರನೇದಾಗಿ ಯು ಹ್ಯಾವ್ ರೆಡ್ ದ ಬುಕ್ ಅಂತ ಇದೆ. ಯು ಹ್ಯಾವ್ ರೆಡ್ ದ ಬುಕ್ ಅಂತ ಇದೆ. ಸೊ ಹ್ಯಾವ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಮೊದಲು, ಅದರ ನಂತರ ಏನ್ ಉಳಿತು, ಯು. ಸೊ ರೀಡ್ ಇದೆಯಲ್ಲ, ಅದರ V3 ಫಾರ್ಮ್ ರೆಡ್. ಹ್ಯಾವ್ ಯು ರೆಡ್ ದ ಬುಕ್, ನೀನು ಪುಸ್ತಕವನ್ನ ಓದಿದೀಯಾ, ನೀನು ಪುಸ್ತಕವನ್ನ ಓದಿದೀಯಾ ಅಂತ ಪ್ರಶ್ನೆ ನಾವಿಲ್ಲಿ ಕೇಳ್ತಾ ಇದೀವಿ. ಹಿ ಹ್ಯಾಸ್ ಈಟನ್ ಫುಡ್ ಅಂತ ಇದೆ. ಹಿ ಹ್ಯಾಸ್ ಈಟನ್ ಫುಡ್ ಅಂತ ಇದ್ದಿದ್ದು, ಹ್ಯಾಸ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಮೊದಲು, ಹ್ಯಾಸ್ ಹಿ ಈಟನ್ ಫುಡ್, has he eaten food? Question mark.
ದೇ ಹ್ಯಾವ್ ವಾಚ್ಡ್ ಅ ಮೂವಿ ಅಂತ ಇದೆ. ಸೊ ಹ್ಯಾವ್ ಅನ್ನೋದು ಮೊದಲು ಬರಬೇಕು. ಹ್ಯಾವ್ ದೇ ವಾಚ್ಡ್ ಅ ಮೂವಿ. 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 ಫುಲ್ ಸ್ಟಾಪ್. ಸೊ ಈ ರೀತಿ ನಾವೇನ್ ಮಾಡ್ತೀವಿ, ಪಾಸಿಟಿವ್ ವಾಕ್ಯ ನೋಡ್ಕೊಂಡು ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಮಾಡೋದನ್ನ ಕಲ್ತ್ವಿ. ಸೊ ಈಗ ನೀವು ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ ಏನ್ ಕಲ್ತ್ರಿ, ಪ್ರಶ್ನೆಗಳನ್ನ ಮಾಡೋದು ಕೂಡ ನೀವು ಇವತ್ತಿನ ಕ್ಲಾಸ್ ನಲ್ಲಿ ಕಲ್ತ್ರಿ. ಖುಷಿ ಆಗ್ತಾ ಇದೆಯಾ? ಖುಷಿಯಾಗಿ ಇಂಗ್ಲಿಷ್ ಅನ್ನ ಕಲಿತಾ ಇದ್ದೀರಿ ಅಂದ್ರೆ ಎಷ್ಟು ಖುಷಿ ಆಗ್ತೀರಾ ಅಷ್ಟೇ ಮೋಟಿವೇಶನ್ ಸಿಗುತ್ತೆ ಇನ್ನೂ ಹೆಚ್ಚು ಕಲೀಲಿಕ್ಕೆ. ಅಂಡ್ ಅಷ್ಟೇ ಈಸಿಲಿ ನೀವು ಏನಾಗ್ತೀರಾ, ಫಾಸ್ಟ್ ಆಗಿ ಲೈಫ್ ನಲ್ಲಿ ಗ್ರೋ ಆಗ್ತೀರಾ, ಸಕ್ಸಸ್ಫುಲ್ ಆಗ್ತೀರಾ. ಸೊ ಹೇಗೆ ಅನಿಸ್ತಾ ಇದೆ ಕ್ಲಾಸ್ ಅನ್ನೋದನ್ನ ಒಂದ್ಸಲ ನನಗೆ ಕಾಮೆಂಟ್ ನಲ್ಲಿ ತಿಳಿಸಿ, ಕ್ಲಾಸ್ ನ ಕಾಮೆಂಟ್ ನಲ್ಲಿ. ಈಗ ನಾವು ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ಸ್ ಗಳನ್ನ ಯಾವ ರೀತಿ ಮಾಡಬೇಕು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಅದನ್ನ ಕಲಿತಾ ಹೋಗೋಣ. ಬಹಳ ಅಂದ್ರೆ ಬಹಳ ಈಸಿ ಇದೆ. ನಾನು ಹೇಳ್ತಾ ಇರುವಂತಹ ಮೆಥಡ್ ಅನ್ನ ನೀವು ಇಲ್ಲಿವರೆಗೆ ಫಾಲೋ ಮಾಡ್ತಾ ಇದ್ರೆ. ಸೊ ಈಗ ನಾವು ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್ ಮಾಡೋದನ್ನ ಇಲ್ಲಿ ಕಲ್ತಿದೀವಿ. ಏನ್ ಮಾಡಿದ್ರಿ, ಇಲ್ಲಿರುವಂತಹ ಹೆಲ್ಪಿಂಗ್ ವರ್ಬ್ ಅನ್ನ ಮೊದಲು ಹಾಕಿದೀವಿ, ಹೌದಾ? ಸೊ ಇಲ್ಲಿ ಸರಿಯಾಗಿ ನೋಡ್ಕೊಳ್ಳಿ, ಪಾಸಿಟಿವ್ ಕ್ವಶನ್ ಮಾಡುವಾಗ ಹೆಲ್ಪಿಂಗ್ ವರ್ಬ್ ಗಳನ್ನ ಮೊದಲು ಹಾಕಿದೀವಿ. ಸೊ ಈಗ ಇದೇ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್ ಗಳು ಇಲ್ಲಿವೆ. ಸೊ ಇಲ್ಲಿ ಕಾಣಿಸ್ತಾ ಇವೆಯಾ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್? ಇಲ್ಲಿ ಏನು ನಾನು ಬರೆದು ತೋರಿಸಿದ್ದೆ, ಸೊ ಅದೇ ಆಸ್ ಇಟ್ ಈಸ್ ಇಲ್ಲಿ ಇದೆ. ಸೊ ಈಗ ಇದನ್ನ ಬಳಸಿಕೊಂಡು ನಾವ್ ಏನ್ ಮಾಡ್ಬೇಕ್ರಿ, ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ಸ್ ಮಾಡ್ಬೇಕು. ಸೊ ನಾನು ಇದನ್ನ ಪ್ರತಿ ಕ್ಲಾಸ್ ಅಲ್ಲಿ ಹೇಳ್ತಾ ಇದ್ದೀನಿ. ಯಾಕೆ ಎಸ್ ಆರ್ ನೋ ಕ್ವಶನ್ಸ್ ಅಂತ ಕರಿತೀವಿ ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ಈ ಒಂದು ಪ್ರಶ್ನೆ ಕೇಳಿದಾಗ ನೀವು ಉತ್ತರವನ್ನ ಕೊಡುವಾಗ ಎಸ್ ಅಥವಾ ನೋ ಅಂತ ಹೇಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಪ್ರಾಕ್ಟಿಕಲಿ ಮಾಡು ನೋಡೋಣ. ನಾನ್ ನಿಮ್ಗೆ ಕೇಳಿದೆ ಹ್ಯಾವ್ ಯು ರೆಡ್ ದ ಬುಕ್, ನೀನು ಆ ಪುಸ್ತಕ ಓದಿದೀಯಾ ಅಂತ ನಾನು ಕೇಳಿದ್ರೆ ಉತ್ತರ ಏನ್ ಕೊಡ್ತೀರಾ? ಓದಿದ್ರೆ ಎಸ್ ಅಂತ ಹೇಳ್ತೀರಾ, ಓದಿಲ್ಲ ಅಂದ್ರೆ ನೋ ಅಂತ ಹೇಳ್ತೀರಾ. ಸೊ ಹಾಗಾಗಿ ಇವುಗಳಿಗೆ ನೋ, ಎಸ್ ಆರ್ ನೋ ಕ್ವಶನ್ಸ್ ಅಂತ ಹೇಳ್ತೀವಿ. ಸೊ ಈಗ ಇದು ಪಾಸಿಟಿವ್ ಕ್ವಶನ್ಸ್. ನೆಗೆಟಿವ್ ಕ್ವಶನ್ಸ್ ಮಾಡೋದು ಬಹಳ ಅಂದ್ರೆ ಬಹಳ ಈಸಿ ಇದೆ, ಸಿಂಪಲ್ ಇದೆ. ಸೊ ಈ ಪಾಸಿಟಿವ್ ಕ್ವಶನ್ಸ್ ಗಳಲ್ಲಿ ಸಬ್ಜೆಕ್ಟ್ ಇದೆಯಲ್ಲ, ಐ, ವಿ, ಯು, ಹಿ, ಅನಿತಾ ಅನ್ನುವಂತಹ ಈ ಸಬ್ಜೆಕ್ಟ್ಸ್ ಗಳ ನಂತರ ನೀವೇನ್ ಮಾಡಿ, ನಾಟ್ ಅನ್ನುವಂತಹ ನೆಗೆಟಿವ್ ಪದವನ್ನ, ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ ಮಾಡ್ಬೇಕಂದ್ರೆ ನಾಟ್ ಅನ್ನುವಂತಹ ಈ ನೆಗೆಟಿವ್ ಪದವನ್ನ ಸೇರಿಸ್ತಾ ಹೋದ್ರೆ ನಿಮ್ಮ ನೆಗೆಟಿವ್ ಕ್ವಶನ್ಸ್ ಗಳು ರೆಡಿ ಆಗ್ತವೆ. ಈಗ ಹ್ಯಾವ್ ಐ ನಾಟ್ ಫಿನಿಶ್ಡ್ ವರ್ಕ್, ಹ್ಯಾವ್ ವಿ ನಾಟ್ ಕಂಪ್ಲೀಟೆಡ್ ಹೋಮ್ ವರ್ಕ್, ಹ್ಯಾವ್ ಯು ನಾಟ್ ರೆಡ್ ದ ಬುಕ್, ಹ್ಯಾಸ್ ಹಿ ನಾಟ್ ಈಟನ್ ಫುಡ್, ಹ್ಯಾಸ್ ಅನಿತಾ ನಾಟ್ ವಾಚ್ ಅ ಮೂವಿ. ಬಹಳ ಸಿಂಪಲ್ ಅಂಡ್ ಸರಳವಾಗಿದೆಯಲ್ಲ, ಎಷ್ಟು ಈಸಿ ಇದೆ ನೆನ್ಪಿಟ್ಕೊಳ್ಳಿಕ್ಕೆ. ಅಂಡ್ ನಾನು ಪ್ರಾಮಿಸ್ ಮಾಡಿದೀನಿ ಈಸಿಯೆಸ್ಟ್ ವೇ ನಲ್ಲಿ ಕಲಿಸ್ತೇನೆ ಅಂತ. ಯಾಕಂದ್ರೆ ಕನ್ನಡ ಮೀಡಿಯಂ ಬ್ಯಾಕ್ ಗ್ರೌಂಡ್ ಇಂದ ಬಂದಿರುವಂತಹ ಸ್ಟೂಡೆಂಟ್ಸ್ ಗಳು, Tier 1, Tier 3 ಸಿಟೀಸ್ ಇಂದ ಬಂದಿರುವಂತಹ ಸ್ಟೂಡೆಂಟ್ಸ್ ನ ಪ್ರಾಬ್ಲಮ್ಸ್ ನನಗೆ ಗೊತ್ತು. ಯಾಕಂದ್ರೆ ಆ ಎಲ್ಲಾ ಪ್ರಾಬ್ಲಮ್ಸ್ ಅನ್ನ ನಾನು ಫೇಸ್ ಮಾಡಿದೀನಿ ಆಸ್ ಅ ಕನ್ನಡ ಮೀಡಿಯಂ ಸ್ಟೂಡೆಂಟ್. ಸೊ ನಿಮಗೆ ಎಷ್ಟು ಈಸಿ ಅಲ್ವಾ, ನೀವೆಷ್ಟು ಬೇರೆ ಕಡೆ ನೋಡಿದ್ರಲ್ಲ ಕ್ಲಾಸಸ್, ಅದಕ್ಕಿಂತ ಅಟ್ ಲೀಸ್ಟ್ 50 to 100% ಈಸಿ ಮೆಥಡ್ಸ್ ಗಳು ನಿಮಗೆ ನನ್ನ ಕ್ಲಾಸ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತವೆ. ಸೊ ಈಗ ಇಲ್ಲಿ ನಾನು ಬರ್ದಾದ್ರೂ ತೋರಿಸಿದೀನಿ. ಒಂದ್ಸಲ ಏನ್ ಮಾಡ್ತೀನಿ, ನಾನು ನಿಮ್ಗೆ ಎರಡು ವಾಕ್ಯಗಳನ್ನ ನೆಗೆಟಿವ್ ಕ್ವಶನ್ಸ್ ನಾನು ಇಲ್ಲಿ ಬರೆದು ತೋರಿಸ್ತೇನೆ. ಉಳಿದಿರುವುದನ್ನ ನೀವೇ ಬರೀರಿ ಒಂದು ಬುಕ್ ಅನ್ನ ತಗೊಂಡು. ಸೊ ಅದರಿಂದ ನಿಮ್ಮ ಪ್ರಾಕ್ಟೀಸ್ ಆಗುತ್ತೆ. ಈಗ ಮೊದಲನೇ ವಾಕ್ಯ ಇಲ್ಲಿ ಇದೆ, ಹ್ಯಾವ್ ಐ ನಾಟ್ ಫಿನಿಶ್ಡ್ ವರ್ಕ್. ಸೊ ಈಗ ಹ್ಯಾವ್ ಐ ಫಿನಿಶ್ಡ್ ಅಂತ ಏನಿತ್ತಲ್ಲ, ಸೊ ನಾವೇನ್ ಮಾಡಿದ್ವಿ, ಹ್ಯಾವ್ ಐ. ಸೊ ನಾನು ಇದನ್ನ ಹೈಲೈಟ್ ಮಾಡಿ ಕೂಡ ನಾನು ನಿಮ್ಗೆ ಇದನ್ನ ತೋರಿಸ್ತೀನಿ. ಹ್ಯಾವ್ ಐ ಸಬ್ಜೆಕ್ಟ್ ನ ನಂತರ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ, ನಾಟ್ ಅನ್ನ ಹಾಕ್ತಾ ಇದೀವಿ. ಹ್ಯಾವ್ ಐ ನಾಟ್ ಫಿನಿಶ್ಡ್, ಹ್ಯಾವ್ ಐ ನಾಟ್ ಫಿನಿಶ್ಡ್. ಇಲ್ಲಿ ಏನಿದೆ, ವರ್ಕ್ ಅಂತ ಇದೆ. ಅಂದ್ರೆ ನನ್ ಕೆಲಸ ಮುಗಿಸಿಲ್ವಾ, ನೆಗೆಟಿವ್ ಪ್ರಶ್ನೆ ಅಂದಾಗ ನನ್ ಕೆಲಸ ಮುಗಿಸಿಲ್ವಾ, ಅವನು ಇನ್ನೂ ಬಂದಿಲ್ವಾ, ಅವಳು ಚಾ ಕುಡ್ದಿಲ್ವಾ, ಈ ರೀತಿ ಕುಡ್ದಿಲ್ವಾ, ಮಾಡಿಲ್ವಾ ಅನ್ನುವಂತಹ ನೆಗೆಟಿವ್ ಪ್ರಶ್ನೆ ಕೇಳುವಾಗ ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ಸ್ ನಾವು ಬಳಸ್ತೀವಿ. ಸೊ ಈಗ ಎರಡನೇದು ನೋಡಿ, ಹ್ಯಾವ್ ವಿ ನಾಟ್ ಕಂಪ್ಲೀಟೆಡ್ ಹೋಮ್ ವರ್ಕ್ ಅಂತ ಇದೆ. ಎರಡನೆಯ ಎಸ್ ಆರ್ ನೋ ಕ್ವಶನ್ ನೆಗೆಟಿವ್ ಮಾಡ್ತಾ ಇದೀವಿ, ಹ್ಯಾವ್ ವಿ. ಸೊ ಸಬ್ಜೆಕ್ಟ್ ಆದ ನಂತರ ಏನ್ ಬರುತ್ತೆ, ಸಬ್ಜೆಕ್ಟ್ ಆದ ನಂತರ ನಾಟ್ ಅನ್ನುವಂತಹ ನೆಗೆಟಿವ್ ಪದ ಬರುತ್ತೆ. ಹ್ಯಾವ್ ವಿ ನಾಟ್ ಕಂಪ್ಲೀಟೆಡ್ ಹೋಮ್ ವರ್ಕ್, ಹ್ಯಾವ್ ವಿ ನಾಟ್ ಕಂಪ್ಲೀಟೆಡ್ ಹೋಮ್ ವರ್ಕ್. ಹೇಗೆ ಅನಿಸ್ತಾ ಇದೆ? ಈ ಇಂಗ್ಲಿಷ್ ಈಸಿ ಅನಿಸ್ತಾ ಇದೆಯಾ? ಕಾಮೆಂಟ್ ನಲ್ಲಿ ತಿಳಿಸಿ. ಎಲ್ಲರೂ ಬಹಳ ಖುಷಿ ಆಗುತ್ತೆ ನಿಮ್ಗೆ ಇಂಗ್ಲಿಷ್ ನನ್ನ ಕ್ಲಾಸಸ್ ಗಳಿಂದ ಅರ್ಥ ಆಗ್ತಾ ಇದ್ರೆ, ಈಸಿ ಅನ್ನಿಸ್ತಾ ಇದ್ರೆ. ಇನ್ನು ಉಳಿದಿರುವಂತಹ 3 ವಾಕ್ಯಗಳು ನಿಮ್ಮ ಪ್ರಾಕ್ಟೀಸ್ ಆಗಿದ್ರೆ, ಕೇವಲ ನಾನೇ ಹೇಳ್ತಾ ಹೋದ್ರೆ ಕಲಿಸ್ತಾ ಹೋದ್ರೆ ನೀವು ಪರ್ಫೆಕ್ಟ್ ಆಗೋದಿಲ್ಲ. ಅದಕ್ಕೆ ನಿಮ್ಮಿಂದ ಕೂಡ ಪ್ರಾಕ್ಟೀಸ್ ನ ಅವಶ್ಯಕತೆ ಇರುತ್ತೆ. ಸೊ ಇಲ್ಲಿಗೆ ನೀವು ಈ ವಿಡಿಯೋ ಪಾಸ್ ಮಾಡಿ ನಿಮ್ಮ ರಫ್ ಬುಕ್ ನಲ್ಲಿ ಉಳಿದಿರುವಂತಹ 3 ನೆಗೆಟಿವ್ ಕ್ವಶನ್ಸ್ ಗಳನ್ನ ನೀವೇ ಬರೀರಿ. ಅಂದ್ರೆ ಅದು ತಲೆಯಲ್ಲಿ ಹೋಗಿ ಫಿಕ್ಸ್ ಆಗುತ್ತೆ, ಯಾವತ್ತೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಇದು ಆಯ್ತು ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಅಂಡ್ ನೆಗೆಟಿವ್ ಎಸ್ ಆರ್ ನೋ ಕ್ವಶನ್. ಸೊ ಇಲ್ಲಿವರೆಗೆ ನಾವು ಈ ಕ್ಲಾಸ್ ಅಲ್ಲಿ ಏನ್ ಕಲ್ತಿದೀವಿ ಅನ್ನೋದನ್ನ ಒಂದ್ಸಲ ಕ್ವಿಕ್ ಆಗಿ ನಾನು ನಿಮ್ಗೆ ರಿವೈಸ್ ಮಾಡ್ತೀನಿ. ಇನ್ನು ಮುಂದೆ ಕಲಿಯೋದಿದೆ.
ಇಲ್ಲಿ ಒಂದ್ಸಲ ನಾವೇನ್ ಮಾಡೋಣ, ಕ್ವಿಕ್ ಆಗಿ ರಿವಿಷನ್ ಮಾಡ್ಕೋಣ. ಸೊ ಅದರಿಂದ ಏನಾಗುತ್ತಿದೆ ಅಂದ್ರೆ, ಸೊ ಅದರಿಂದ ನಿಮ್ಗೆ ಒಂದು ಐಡಿಯಾ ಇರುತ್ತೆ, ಸೊ ಏನ್ ಕಲ್ತಿದೀವಿ, ಎಲ್ಲಿವರೆಗೆ ಬಂದಿದ್ದೇವೆ ಅಂತ ಹೇಳಿ. ಈಗ ಫಸ್ಟ್ ಬಂದು ನಾವಿಲ್ಲಿ ಏನ್ ಕಲ್ತ್ವಿರಿ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಪಾಸಿಟಿವ್ ವಾಕ್ಯ ಮಾಡೋದನ್ನ ಕಲ್ತ್ವಿ, ಹೌದಾ. ಪ್ರೆಸೆಂಟ್ ಪರ್ಫೆಕ್ಟ್ ನಲ್ಲಿ ಪಾಸಿಟಿವ್ ವಾಕ್ಯ ಮಾಡೋದು ಕಲ್ತ್ವಿ. ಅದರ ನಂತರ ನೆಗೆಟಿವ್ ವಾಕ್ಯ ಮಾಡೋದನ್ನ ಕಲ್ತ್ವಿ, ರೈಟ್. ಈಗ ಪಾಸಿಟಿವ್ ವಾಕ್ಯ ಆಗಿರ್ಲಿ, ನೆಗೆಟಿವ್ ವಾಕ್ಯ ಆಗಿರ್ಲಿ, ಇದನ್ನ ಮಾಡ್ಲಿಕ್ಕೆ ನಮ್ಗೆ ಎರಡು ಹೆಲ್ಪಿಂಗ್ ವರ್ಬ್ಸ್ ಗಳು ಇಲ್ಲಿ ಬೇಕಾಗ್ತವೆ. ಒಂದು ಹ್ಯಾವ್, ಇನ್ನು ಒಂದು ಹ್ಯಾಸ್ ಅನ್ನುವಂತಹ ಹೆಲ್ಪಿಂಗ್ ವರ್ಬ್ಸ್. ಅದನ್ನ ಎಲ್ಲೆಲ್ಲಿ ಬಳಸಬೇಕು ಅದನ್ನ ನೋಡ್ಕೊಂಡ್ವಿ. ಅದರ ನಂತರ ಈ ಪಾಸಿಟಿವ್ ವಾಕ್ಯಗಳ ಸಹಾಯದಿಂದ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್, ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಅನ್ನ ಕಲ್ತ್ವಿ, ಮಾಡೋದನ್ನ ಕಲ್ತ್ವಿ. ಅಂಡ್ ದೆನ್ ನೆಗೆಟಿವ್, ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ಸ್ ಮಾಡೋದನ್ನ ಕಲ್ತ್ವಿ. ಸೊ ಇನ್ನ ನೆಕ್ಸ್ಟ್ ಉಳಿಯುತ್ತೆ ಪಾಸಿಟಿವ್ ಡಬ್ಲ್ಯೂ ಎಚ್ ಕ್ವಶನ್ ರೀ, ಪಾಸಿಟಿವ್ ಡಬ್ಲ್ಯೂ ಎಚ್ ಕ್ವಶನ್ ಅಂತ ನಾವು ಇದಕ್ಕೆ ಹೇಳ್ತೀವಿ. ಅದನ್ನ ಯಾವ ರೀತಿ ಮಾಡಬೇಕು ಕಲಿಯೋಣ. ಅಂಡ್ ಆರನೆಯದಾಗಿ ನೆಗೆಟಿವ್ ಡಬ್ಲ್ಯೂ ಎಚ್ ಕ್ವಶನ್, ನೆಗೆಟಿವ್ ಡಬ್ಲ್ಯೂ ಎಚ್ ಕ್ವಶನ್ ಯಾವ ರೀತಿ ಮಾಡಬೇಕು ಅದನ್ನ ಕಲಿಯೋಣ. ಸೊ ಇದೆಲ್ಲ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಅಂದ್ರೆ ಎಷ್ಟು ಪರ್ಫೆಕ್ಟ್ ಆಗಿ ನೀವು ಕಲಿತೀರಾ ಅನ್ನೋದು, ಈ ಪಾಸಿಟಿವ್ ವಾಕ್ಯ ಯಾವ ರೀತಿ ಮಾಡಬೇಕು ಅದನ್ನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ತಿರೋ ಅಷ್ಟೇ ಚೆನ್ನಾಗಿ ನೀವು ಕಲ್ತಿರೋದನ್ನ ಅಷ್ಟೇ ಚೆನ್ನಾಗಿ ಈಸಿಯಾಗಿ ಸುಲಭವಾಗಿ ಕಲಿತೀರಾ. ಸೊ ಹಾಗಾದ್ರೆ ಈಗ ಬನ್ನಿ ನಾವು ಪಾಸಿಟಿವ್ ಡಬ್ಲ್ಯೂ ಎಚ್ ಕ್ವಶನ್ಸ್ ಯಾವ ರೀತಿ ಮಾಡಬೇಕು ಅದನ್ನ ನೋಡ್ತಾ ಹೋಗೋಣ. ಸೊ ಈಗ ಪಾಸಿಟಿವ್ ಡಬ್ಲ್ಯೂ ಎಚ್ ಕ್ವಶನ್ಸ್ ನಾವು ಮಾಡಬೇಕು. ಸೊ ಹಾಗಾದ್ರೆ ಇಲ್ಲಿ ನಾವು ಪಾಸಿಟಿವ್ ಡಬ್ಲ್ಯೂ ಎಚ್ ಕ್ವಶನ್ಸ್ ಎಲ್ಲಿವೆ, ಹಾ ಎಸ್, ಪಾಸಿಟಿವ್ ಡಬ್ಲ್ಯೂ ಎಚ್ ಕ್ವಶನ್ಸ್ ಇಲ್ಲಿವೆ. ಸೊ ಇದೇನಾ ಪಾಸಿಟಿವ್ ಡಬ್ಲ್ಯೂ ಎಚ್ ಕ್ವಶನ್ಸ್, ಇದು ಅಲ್ಲ. ಸೊ ಪಾಸಿಟಿವ್ ಡಬ್ಲ್ಯೂ ಎಚ್ ಕ್ವಶನ್ಸ್, ರೈಟ್. ಹಾ ಎಸ್, ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್. ಅದರ ನಂತರ ಬರ್ತಾ ಇದೆ ಪಾಸಿಟಿವ್ ಡಬ್ಲ್ಯೂ ಎಚ್ ಕ್ವಶನ್ಸ್ ಯಾವ ರೀತಿ ಮಾಡಬೇಕು, ಪಾಸಿಟಿವ್ ಡಬ್ಲ್ಯೂ ಎಚ್ ಕ್ವಶನ್ಸ್. ಈಗಾಗಲೇ ನಾವೇನ್ ಮಾಡಿದೀವಲ್ಲ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್, ಅವು ಇಲ್ಲಿ ಇವೆ. ಇದನ್ನ ಆಲ್ರೆಡಿ ಕಲ್ಸಿದೀನಿ, ಹೆಲ್ಪಿಂಗ್ ವರ್ಬ್ ಮೊದಲು ಹಾಕಬೇಕು ಅಷ್ಟೇ. ಈಗ ಪಾಸಿಟಿವ್ ಡಬ್ಲ್ಯೂ ಎಚ್ ಕ್ವಶನ್ಸ್ ಮಾಡ್ಬೇಕಂದ್ರೆ ಈ ಕ್ವಶನ್ಸ್ ಇವೆಯಲ್ಲ, ಈ ಕ್ವಶನ್ಸ್ ಗಿಂತ ಮುಂಚಿತವಾಗಿ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇದೆಯಲ್ಲ, ಸೊ ಈ ಹೆಲ್ಪಿಂಗ್ ವರ್ಬ್ ನ ಹಿಂದೆ ಒಂದು ಡಬ್ಲ್ಯೂ ಎಚ್ ವರ್ಡ್ ನೀವು ಸೇರಿಸಿದ್ರೆ ಸಾಕು, ನಿಮ್ಮ ಡಬ್ಲ್ಯೂ ಎಚ್ ಪಾಸಿಟಿವ್ ಕ್ವಶನ್ ರೆಡಿ ಆಗುತ್ತೆ. ಬಹಳ ಯೂಸ್ ಮಾಡ್ತೇವೆ ಇಂಗ್ಲಿಷ್ ಅಲ್ಲಿ ಮಾತಾಡುವಾಗ, ಬರೆಯುವಾಗ, ಅರ್ಥ ಮಾಡ್ಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನ ಡಬ್ಲ್ಯೂ ಎಚ್ ಕ್ವಶನ್ ಮಾಡ್ಲಿಕ್ಕೆ ಡಬ್ಲ್ಯೂ ಎಚ್ ವರ್ಡ್ಸ್ ಗಳು ನಿಮ್ಗೆ ಬೇಕಾಗುತ್ತೆ, ಅದರ ಮೀನಿಂಗ್ ಗೊತ್ತಿರಬೇಕಾಗುತ್ತೆ. ಇದನ್ನ ನಿಮ್ಗೆ ಡೇ 1 ನ ಒಂದು ಕ್ಲಾಸ್ ಅಲ್ಲಿ ಕಲಿಸಿದೆ. ಒಂದ್ಸಲ ಕ್ವಿಕ್ ಆಗಿ ರಿವೈಸ್ ಮಾಡಿಸೋದಾದ್ರೆ, ವಾಟ್ ಅನ್ನುವಂತಹ ಪದ ಕೇಳಿರ್ಬೋದು. ವಾಟ್ ಅಂದ್ರೆ ಏನು, ವೇರ್ ಅಂದ್ರೆ ಎಲ್ಲಿ, ವೆನ್ ಅಂದ್ರೆ ಯಾವಾಗ, ವಿಚ್ ಅಂದ್ರೆ ಯಾವುದು, ಹೌ ಅಂದ್ರೆ ಹೇಗೆ, ಹೌ ಮೆನಿ ಅಂದ್ರೆ ಎಷ್ಟು, ಇವುಗಳಿಗೆ ನಾವು ಡಬ್ಲ್ಯೂ ಎಚ್ ಪದಗಳು ಅಥವಾ ಎಸ್ ಡಬ್ಲ್ಯೂ ಎಚ್ ವರ್ಡ್ಸ್ ಗಳು ಅಂತ ಕರಿತೀವಿ. ಸೊ ಹಾಗಾದ್ರೆ ಬನ್ನಿ ನೋಡೋಣ ಒಂದ್ಸಲ. ಹ್ಯಾವ್ ಐ ಫಿನಿಶ್ಡ್ ವರ್ಕ್ ಅಂತ ಇದೆ. ಸೊ ನಾನು ಇದರ ಹಿಂದೆ ವೆನ್ ಅಂತ ಹಾಕ್ತಾ ಇದ್ದೀನಿ. ವೆನ್ ಅಂದ್ರೆ ಯಾವಾಗ ಅಂತ ಅರ್ಥ. ವೆನ್ ಹ್ಯಾವ್ ಐ ಫಿನಿಶ್ಡ್ ವರ್ಕ್, ಯಾವಾಗ ನಾನು ಕೆಲಸವನ್ನ ಮುಗಿಸಿದ್ದೇನೆ ಅನ್ನುವಂತಹ ಅರ್ಥ ಕೊಡುತ್ತೆ. ಸೊ ಇಲ್ಲಿದೆ ಹ್ಯಾವ್ ವಿ ಕಂಪ್ಲೀಟೆಡ್ ಹೋಮ್ ವರ್ಕ್ ಅಂತ ಇದೆ. ಸೊ ಈಗ ನಾನು ಯಾಕೆ ನಾವು ಹೋಮ್ ವರ್ಕ್ ಕಂಪ್ಲೀಟ್ ಮಾಡಿದೀವಿ ಅಂತ ಪ್ರಶ್ನೆ ಮಾಡ್ಬೇಕಂದ್ರೆ ವೈ, ವೈ ಅಂದ್ರೆ ಏಕೆ, ಒಂದು ರೀಸನ್ ಕಾರಣ ಕೇಳಲಿಕ್ಕೆ ಈ ಕ್ವಶನ್ ಕೇಳ್ತೀವಿ. ವೈ ಹ್ಯಾವ್ ವಿ ಕಂಪ್ಲೀಟೆಡ್ ಹೋಮ್ ವರ್ಕ್, ನಾವ್ ಯಾಕೆ ಹೋಮ್ ವರ್ಕ್ ಕಂಪ್ಲೀಟ್ ಮಾಡಿದೀವಿ, ಇನ್ನು 2 ತಿಂಗಳ ಟೈಮ್ ಇದೆ, ರೈಟ್. ಸೊ ಜಸ್ಟ್ ಒಂದು ಕಾರಣ ಕೇಳಲಿಕ್ಕೆ ವೈ ಹಾಕಿ ನಾವು ಕ್ವಶನ್ ಮಾಡ್ತಾ ಇದೀವಿ. ಹ್ಯಾವ್ ಯು ರೆಡ್ ದ ಬುಕ್ ಅಂತ ಇದೆ. ಸೊ ಈಗ ನಾವು ಕೇಳಬೇಕು ಯಾವಾಗ ಪುಸ್ತಕ ಓದಿದೀಯಾ ಅಂತ ಕೇಳ್ಬೇಕಂದ್ರೆ ನಾವು ವೆನ್ ಅನ್ನುವಂತಹ ಡಬ್ಲ್ಯೂ ಎಚ್ ವರ್ಡ್ ನಾವಿಲ್ಲಿ ಹಾಕ್ತಾ ಇದೀವಿ. ವೆನ್ ಹ್ಯಾವ್ ಯು ರೆಡ್ ದ ಬುಕ್. ಫೋರ್ತ್ ಎಕ್ಸಾಂಪಲ್ ಇದೆ ಹ್ಯಾಸ್ ಹಿ ಈಟನ್ ಫುಡ್ ಅಂತ ಇದೆ. ಹ್ಯಾಸ್ ಹಿ ಈಟನ್ ಫುಡ್ ಅಂತ ಇದೆ. ಸೊ ಈಗ ಯಾವ್ದು ಕ್ವಶನ್ ಮಾಡ್ತೀರಾ, ಥಿಂಕ್ ಮಾಡಿ, ನಿಮ್ ತಲೆ ಯೂಸ್ ಮಾಡಿ. ಅವನು ಹೇಗೆ ಫುಡ್ ತಿಂದ ಅಂತ ಕೇಳ್ಬೇಕು ನಾವು. ಈಗ ಹೇಗೆ ತಿಂದ ಅನ್ನೋದು ಕೂಡ ಇಂಪಾರ್ಟೆಂಟ್. ಅವನು ಸ್ಪೂನ್ ತಗೊಂಡ್ ತಿನ್ನೋ, ಚಮಚೆ ತಗೊಂಡ್ ತಿನ್ನೋ, ಅಥವಾ ಹಾಗೆ ಕೈಯಿಂದ ತಿನ್ನೋ, ಅಥವಾ ಮಲ್ಕೊಂಡ್ ತಿನ್ನೋ, ಕುತ್ಕೊಂಡ್ ತಿನ್ನೋ. ಸೊ ಹೇಗೆ ತಿಂದ ಅಂತ ನಾವು ಕೇಳ್ಬೇಕಂದ್ರೆ ಹೌ ಅನ್ನುವಂತ ಡಬ್ಲ್ಯೂ ಎಚ್ ವರ್ಡ್ ನಾವಿಲ್ಲಿ ಹಾಕ್ಬಹುದು. ಹೌ ಹ್ಯಾಸ್ ಹಿ ಈಟನ್ ಫುಡ್. ಅಂಡ್ ದೆನ್ ಲಾಸ್ಟ್ ಒನ್ ಇದೆ ಹ್ಯಾಸ್ ಅನಿತಾ ವಾಚ್ಡ್ ಅ ಮೂವಿ ಅಂತ ಇದೆ. ಸೊ ನಾವು ಕೇಳ್ಬೇಕು ಅನಿತಾ ಯಾಕೆ ಮೂವಿ ನೋಡಿದಾಳೆ, ಅವಳದು ಎಕ್ಸಾಮ್ ನಡೀತಾ ಇದೆ, ಎಕ್ಸಾಮ್ ಓದೋದ್ ಬಿಟ್ಟು, ಸಿಲೆಬಸ್ ರಿವೈಸ್ ಮಾಡೋದ್ ಬಿಟ್ಟು ಅವಳು ಯಾಕೆ ಮೂವಿ ನೋಡಿದಾಳೆ. ಸೊ ಯಾಕೆ ಅಂತ ಕೇಳಿಕ್ಕೆ ನಾವು ಕಾರಣ, ವೈ ಹ್ಯಾಸ್ ಅನಿತಾ ವಾಚ್ಡ್ ಅ ಮೂವಿ. ಈ ರೀತಿ ಇಷ್ಟು ಸುಲಭವಾಗಿ ನಾವೇನ್ ಮಾಡ್ತೀವಿ, ಡಬ್ಲ್ಯೂ ಎಚ್ ಕ್ವಶನ್ಸ್ ಮಾಡ್ತೀವಿ. ಯಾವುದರ ಸಹಾಯದಿಂದ, ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್ ಗಳ ಸಹಾಯದಿಂದ. ಸೊ ನಾನು 1 ಅಥವಾ 2 ವಾಕ್ಯನ ನಿಮಗೆ ಬರೆದು ತೋರಿಸ್ತೀನಿ, ಉಳಿದಿರುವಂತದ್ದು ನೀವು ಬರಿಬೇಕು. ಆಲ್ರೆಡಿ ರೆಡಿ ಇದೆ. ಸೊ ಯಾಕೆ ಬಿಡ್ತಾ ಇದ್ದೀನಿ ಅಂದ್ರೆ ನಿಮ್ಮ ಪ್ರಾಕ್ಟೀಸ್ ಗಾಗಿ, ಯಾಕಂದ್ರೆ ನೀವು ಪರ್ಫೆಕ್ಟ್ ಆಗಬೇಕು, ಅದು ಬಹಳ ಇಂಪಾರ್ಟೆಂಟ್ ಇಂಗ್ಲಿಷ್ ನಲ್ಲಿ. ಸೊ ವೆನ್ ಹ್ಯಾವ್ ಐ ಫಿನಿಶ್ಡ್ ವರ್ಕ್. ಸೊ ನಾವಿಲ್ಲಿ ವೆನ್ ಅನ್ನುವಂತ ಡಬ್ಲ್ಯೂ ಎಚ್ ವರ್ಡ್ ಅನ್ನ ಸೇರಿಸಿದ್ವಿ. ವೆನ್ ಹ್ಯಾವ್ ಐ, ವೆನ್ ಹ್ಯಾವ್ ನೋಡಿ ಹೆಲ್ಪಿಂಗ್ ವರ್ಡ್ ಮೊದಲೇ ಬರುತ್ತಾ, ವೆನ್ ಡಬ್ಲ್ಯೂ ಎಚ್ ವರ್ಡ್ ನಂತರ ನೆನ್ಪಿಟ್ಕೊಳ್ಳಿ. ವೆನ್ ಹ್ಯಾವ್ ಐ ಫಿನಿಶ್ಡ್ ವರ್ಕ್, ವೆನ್ ಹ್ಯಾವ್ ಐ ಫಿನಿಶ್ಡ್ ವರ್ಕ್. ಅಂಡ್ ದೆನ್ ಎರಡನೇದಾಗಿದೆ ವೈ ಹ್ಯಾವ್ ವಿ ಕಂಪ್ಲೀಟೆಡ್ ಹೋಮ್ ವರ್ಕ್ ಅಂತ ಇದೆ. ವೈ ಹ್ಯಾವ್ ವಿ ಕಂಪ್ಲೀಟೆಡ್ ಹೋಮ್ ವರ್ಕ್.
ವೈ ಹ್ಯಾವ್ ವಿ ಕಂಪ್ಲೀಟೆಡ್ ಹೋಮ್ವರ್ಕ್, ರೈಟ್. ಸೊ ಹಾಗಾದ್ರೆ ಇಲ್ಲಿ ನಾವೇನ್ ಮಾಡಿದ್ವಿ, WH ಪದಗಳನ್ನ ಸೇರಿಸಿದೀವಿ. ಸೊ ಉಳಿದಿರುವಂತಹ 3 ವಾಕ್ಯಗಳನ್ನ 3 ಪ್ರಶ್ನೆಗಳನ್ನ ನೀವೇ ಮಾಡಿ. ನಾನಿಲ್ಲಿ ನಿಮಗಾಗಿ ಸ್ಪೇಸ್ ಅನ್ನ ಬಿಡ್ತಾ ಇದ್ದೀನಿ, ರೈಟ್. ಇಲ್ಲಿ ಸ್ಪೇಸ್ ಇದೆ ನಿಮಗೆ ಬರೀಲಿಕ್ಕೆ. 1 ಸೆಕೆಂಡ್, ಎಲ್ಲೋಯ್ತದು? ರೈಟ್. ಥರ್ಡ್, ಇದರ PPT ನಿಮ್ಗೆ ಎಲ್ಲಿ ಸಿಗುತ್ತೆ ರೀ? ಇದರ PDF ನಿಮ್ಗೆ ಸಿಗುತ್ತೆ ನನ್ನ ಟೆಲಿಗ್ರಾಮ್ ಚಾನಲ್ ಅಲ್ಲಿ, ಹುಸೇನ್ ವಿತ್ ಇಂಗ್ಲಿಷ್ ಅಂತ ಇದೆ, ಫ್ರೀ ಆಗಿ ಸಿಗುತ್ತೆ. ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿ, ಅಲ್ಲಿಂದ ಜಾಯಿನ್ ಆಗಿ. ಸೊ ಈಗ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಇಂದ ಪಾಸಿಟಿವ್ WH ಕ್ವಶನ್ ಮಾಡೋದು ಕಲ್ಪಿ. ಈಗ ನಾವು ಪಾಸಿಟಿವ್ WH ಕ್ವಶನ್ಸ್ ನಮ್ಮ ಹತ್ರ ಆಲ್ರೆಡಿ ಇವೆ. ಸೊ ಇಲ್ಲಿ ಏನ್ ನಾನು ಮಾಡಿದ್ನಲ್ಲ ಈ ಕ್ವಶನ್ಸ್, ಅದನ್ನೇ ನಾನು ಇಲ್ಲಿ ಬರ್ದಿದ್ದೀನಿ. ಸ್ವಲ್ಪ ಡಿಫರೆಂಟ್ WH ಪದಗಳು ಇವೆ. ಅದರ ನಂತರ ಅದನ್ನ ಬಳಸ್ಕೊಂಡು ನೆಗೆಟಿವ್ WH ಕ್ವಶನ್ಸ್ ಯಾವ ರೀತಿ ಮಾಡಬೇಕು ಅದನ್ನ ನೋಡೋಣ. ಸೊ ಈಗ WH ಕ್ವಶನ್ ಇದೆ, ವಾಟ್ ಹ್ಯಾವ್ ಐ ಫಿನಿಶ್ಡ್. ಈಗ ಇಲ್ಲಿ ಏನು ವಾಟ್ ಅನ್ನೋದು ಇದೆ. ಸೊ ನಾನು ಇಲ್ಲಿ ಮೊದಲು ಪಾಸಿಟಿವ್ ಕ್ವಶನ್ ಮಾಡಿದಾಗ ವೆನ್ ಬಳಸಿದ್ದೆ, ಯಾವಾಗ ಅಂತ ಹೇಳಿ. ನೀವು ವಾಟ್ ಕೂಡ ಹಾಕ್ಬಹುದು, ಏನ್ ಕೆಲಸ ಮುಗಿಸಿದಾನೆ. ಸೊ ಈ ವಾಟ್ ಅನ್ನುವಂತಹ ಒಂದು WH ವರ್ಡ್ ಬಂದಾಗ ನಾವ್ ಏನ್ ಮಾಡ್ತೀವಿ, ವಾಕ್ಯದಲ್ಲಿ ಇರುವಂತಹ ಆಬ್ಜೆಕ್ಟ್ ಅನ್ನ ತೆಗಿತೀವಿ, ರೈಟ್. ನೆನ್ಪಿಟ್ಕೊಳ್ಳಿ, ಇದು ಮುಂದೆ ಕಲಿತೀರಾ ಅಡ್ವಾನ್ಸ್ ಅಲ್ಲಿ. ಬಟ್ ಈಗ ಫೋಕಸ್ ಮಾಡಿ ಕ್ವಶನ್ ಯಾವ ರೀತಿ ಮಾಡ್ಬೇಕು ಅದರ ಮೇಲೆ, ಅದು ಮುಖ್ಯ. ವಾಟ್ ಹ್ಯಾವ್ ಐ ಫಿನಿಶ್ಡ್ ಅಂತ ಇದೆ. ಸೊ ಈಗ ನೆಗೆಟಿವ್ ಮಾಡ್ಬೇಕಂದ್ರೆ ನಿಮ್ಗೆ ಸಬ್ಜೆಕ್ಟ್ ಕಾಣಿಸ್ತಾ ಇದೆಯಾ? ಐ, ವಿ, ಯು, ಹಿ, ರವಿ. ಇವುಗಳ ನಂತರ ನಾಟ್ ಅನ್ನುವಂತಹ ನೆಗೆಟಿವ್ ಪದ ಸೇರಿಸ್ತಾ ಹೋಗಿ ಸಾಕು. ಸೊ ನಿಮ್ಮ ನೆಗೆಟಿವ್ WH ಕ್ವಶನ್ ರೆಡಿ ಆಗುತ್ತೆ. ವಾಟ್ ಹ್ಯಾವ್ ಐ ನಾಟ್ ಫಿನಿಶ್ಡ್, ಏನನ್ನ ನಾನು ಮುಗಿಸಿಲ್ಲ, ಯಾವ ಕೆಲಸ ಮುಗಿಸಿಲ್ಲ, ಅದನ್ನ ನಾವು ಇಲ್ಲಿ ನೆಗೆಟಿವ್ WH ಕ್ವಶನ್ ನಲ್ಲಿ ಕೇಳಬಹುದು. ಸೊ ನೋಡಿ, ಮೊದಲನೆಯ ಕ್ವಶನ್, ವಾಟ್ ಹ್ಯಾವ್ ಐ ನಾಟ್ ಫಿನಿಶ್ಡ್ ಅಂದ್ರೆ ನಾನು ಏನ್ ಮುಗಿಸಿಲ್ಲ, ಯಾವ ಕೆಲಸ ಮುಗಿಸಿಲ್ಲ ಅಂತ ನಾವು ಪ್ರಶ್ನೆಯನ್ನ ಕೇಳ್ತಾ ಇದೀವಿ. ಇನ್ನ ಕೆಲವು ಬಾರಿ ಅಲ್ಲ, ಬಹಳ ಬಾರಿ ಇಂಗ್ಲಿಷ್ ಅಲ್ಲಿ ಮಾತಾಡುವಾಗ ಬರೆಯುವಾಗ ಸೊ ನಾವಿಲ್ಲಿ ಏನ್ ಮಾಡಿರ್ತೀವಿ, ಸೊ ಈ ಹ್ಯಾವ್ ಅನ್ನೋದನ್ನ ಸೇರಿಸಿರ್ತೀವಿ. ಹ್ಯಾವ್ ಪ್ಲಸ್ ನಾಟ್ ಅನ್ನ ಸೇರಿಸಿ, ಈ ಹ್ಯಾವ್ ದೆನ್ ನಾಟ್ ಇವೆರಡನ್ನ ಸೇರಿಸಿ ನಾವು ಈ ರೀತಿ ಬರಿತೀವಿ, ಹ್ಯಾವಂಟ್ ಅಂತ ಹೇಳಿ. ಈಗ ನಾನೇನ್ ಮಾಡ್ತೀನಿ, ನಾನು ನಿಮ್ಗೆ ಬೇಸಿಕ್ ಇಂದ ಕಲಿಸ್ತಾ ಇದ್ದೀನಿ, ಬಿಗಿನರ್ಸ್ ಗೆ ಕಲಿಸ್ತಾ ಇದ್ದೀನಿ. ನೀವು ಇದು ಅಡ್ವಾನ್ಸ್ ಅಲ್ಲಿ ಹೋಗ್ಬೇಡಿ, ಹ್ಯಾವ್ ನಾಟ್ ಕನ್ಫ್ಯೂಸ್ ಮಾಡ್ಕೋಬೇಡಿ. ಫಸ್ಟ್ ಏನಿದೆ ಬೇಸಿಕ್ ಅದನ್ನ ಕಲೀರಿ, ಅದರ ನಂತರ ಮುಂದೆ ಇದನ್ನ ಈಸಿ ಆಗಿ ನೀವು ಕಲಿತೀರಾ, ಬಹಳ ಈಸಿ ಇದೆ ಅದು. ಇನ್ನ ಎರಡನೆಯ ಕ್ವಶನ್ ನೋಡಿ, ಇಲ್ಲಿ ವೇರ್ ಇದೆ, ವೇರ್ ಹ್ಯಾವ್ ವಿ ನಾಟ್ ಗಾನ್. ಸೊ ನಾವ್ ಎಲ್ಲಿ ಹೋಗಿಲ್ಲ. ಸೊ ನಾವು ಕೇಳ್ತೇವಲ್ಲ ಫ್ರೆಂಡ್ಸ್ಗೆ, ನಾವೆಲ್ಲ ಕಡೆ ಟೂರ್ ಮಾಡಿದೀವಿ, ಮತ್ತೆ ಎಲ್ಲಿ ನಾವು ಹೋಗಿಲ್ಲ, ಯಾವ ಪ್ಲೇಸ್ಗೆ ಹೋಗಿಲ್ಲ. ವೇರ್ ಹ್ಯಾವ್ ವಿ ನಾಟ್ ಗಾನ್, ವೇರ್ ಹ್ಯಾವ್ ವಿ ನಾಟ್ ಗಾನ್. ಉಳಿದಿರುವಂತಹ 3 ಕ್ವಶನ್ ಯಾರು ಮಾಡ್ಬೇಕು ಗೊತ್ತಿದೆ ನಿಮ್ಗೆ, ನೀವು ಮಾಡ್ಬೇಕು ನಿಮ್ಮ ಪುಸ್ತಕದಲ್ಲಿ ನಿಮ್ಮ ಪ್ರಾಕ್ಟೀಸ್ಗಾಗಿ. ಸೊ ನಾವಿಲ್ಲಿ ಏನ್ ಮಾಡಿದೀವಿ, ನಾಟ್ ಅನ್ನೋದನ್ನ ಸೇರಿಸಿದೀವಿ ಸಬ್ಜೆಕ್ಟ್ ನ ನಂತರ. ಏನ್ ಮಾಡ್ಲಿಕ್ಕೆ, ನೆಗೆಟಿವ್ WH ಕ್ವಶನ್ಸ್ ಮಾಡ್ಲಿಕ್ಕೆ. ಅರ್ಥ ಆಗ್ತಾ ಇದೆಯಾ? ಸಿಂಪಲ್ ಅಂಡ್ ಸರಳವಾಗಿದೆ, ಅರ್ಥ ಆಗ್ಲೇಬೇಕು. ಒಂದ್ಸಲ ನನಗೆ ಚಾಟ್ ನಲ್ಲಿ ಕಾಮೆಂಟ್ ನಲ್ಲಿ ತಿಳಿಸಿ, ಈ ಒಂದು ವಿಡಿಯೋದ ಕಾಮೆಂಟ್ ನಲ್ಲಿ. ಸೊ ಈಗ ಈ ರೋಡ್ ಮ್ಯಾಪ್ ನೀವು ತಲೆಯಲ್ಲಿ ಇಟ್ಕೊಂಡ್ಬಿಡಿ. ನಾನು ಟೆನ್ಸಸ್ ಯಾವ್ಯಾವ ಕ್ಲಾಸ್ ಮಾಡ್ತೀನಿ ಆ ಎಲ್ಲಾ ಕ್ಲಾಸ್ ಅಲ್ಲಿ ಇದು ರೋಡ್ ಮ್ಯಾಪ್ ನಿಮ್ದು. ರೋಡ್ ಮ್ಯಾಪ್ ಇದ್ರೆ ಬಹಳ ಈಸಿ ಆಗುತ್ತೆ ರೀ. ಯಾಕೆಂದ್ರೆ ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಸೊ ಇಲ್ಲಿ ನೀವು ಇದೀರಾ, ರೈಟ್. ಈಗ ನೀವು ಇಲ್ಲಿಂದ ನೀವು ಎಲ್ಲೋ ಒಂದು ಕಡೆ ಹೋಗ್ಬೇಕಂದ್ರೆ ಸೊ ಇದು ನಿಮ್ಮ ಟಾರ್ಗೆಟ್. ಈ ಒಂದು ಸ್ಥಳಕ್ಕೆ ನೀವು ರೀಚ್ ಆಗ್ಬೇಕು. ಸೊ ನಿಮ್ಮ ಹತ್ರ ಒಂದು ರೋಡ್ ಮ್ಯಾಪ್ ಇದ್ರೆ, ಸೊ ನಿಮ್ಮ ಹತ್ರ ಟೂಲ್ ಇದೆ, ಏನಿದ್ರೆ ಅದು ಗೂಗಲ್ ಮ್ಯಾಪ್ ಇದೆ. ಸೊ ಗೂಗಲ್ ಮ್ಯಾಪ್ ನಲ್ಲಿ ಎಲ್ಲರೂ ಚೆಕ್ ಮಾಡ್ತಾರೆ. ಸೊ ಆ ಗೂಗಲ್ ಮ್ಯಾಪ್ ನಿಮಗೆ ತೋರಿಸುತ್ತೆ, ಸೊ ಈ ರೀತಿ ದಾರಿ ಇದೆ ರೀ, ಈ ದಾರಿ ಮೂಲಕ ಹೋಗಿ ಅಂತ ಹೇಳಿ. ಸೊ ಇದು ನಿಮ್ಗೆ ರೋಡ್ ಮ್ಯಾಪ್. ಸೊ ನೀವು ಎಲ್ಲಿ ಇದ್ದೀರಾ, ಸೊ ಇಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ, ನೆಕ್ಸ್ಟ್ ಹೋಗ್ಬೇಕು ಇಲ್ಲಿಗೆ. ನಮ್ಮ ಅಲ್ಟಿಮೇಟ್ ಡೆಸ್ಟಿನೇಷನ್ ಇದು, ರೈಟ್. ಸೊ ನಾನು ನಿಮ್ಗೆ ಇದನ್ನ ರೋಡ್ ಮ್ಯಾಪ್ ಅನ್ನ ಕೊಡ್ತಾ ಇದ್ದೀನಿ, ಯಾಕಂದ್ರೆ ಕಲಿಯುವಂತಹ ಲರ್ನರ್ಸ್ ನ ಮೈಂಡ್ ನಲ್ಲಿ ಅದೊಂದು ಕ್ಲಿಯರ್ ಆಗಿ ಅವ್ರಿಗೆ ಗೊತ್ತಿರಬೇಕು. ಸೊ ನಾನೀಗ ಏನ್ ಕಲ್ತಿದ್ದೀನಿ, ಇನ್ನು ಏನ್ ಕಲಿಯೋದು ಬಾಕಿ ಇದೆ, ಸೊ ಎಲ್ಲಿಗೆ ಹೋಗ್ಬೇಕು. ಸೊ ನಾನು ಅಲ್ಟಿಮೇಟ್ಲಿ ಇಂಗ್ಲಿಷ್ ಕಲಿತೇನೋ ಇಲ್ವೋ ಅನ್ನೋ ಕ್ವಶನ್ ಡೌಟ್ ನಿಮ್ಮ ತಲೆಯಲ್ಲಿ ಇರುತ್ತೆ. ಸೊ ಅದು ಕೂಡ ಇಲ್ಲಿ ನಿಮ್ಗೆ ಕ್ಲಿಯರ್ ಆಗುತ್ತೆ. ಸೊ ಮೊದಲನೇ ಸ್ಟೆಪ್ ನಾವ್ ಏನ್ ಮಾಡಿದ್ವಿ, ಪಾಸಿಟಿವ್ ವಾಕ್ಯ ಮಾಡೋದು ಕಲ್ತ್ವಿ. ಎರಡನೇದಾಗಿ ನೆಗೆಟಿವ್ ವಾಕ್ಯ ಮಾಡೋದು ಕಲ್ತ್ವಿ. ಮೂರನೇದಾಗಿ ಇಲ್ಲಿ ಏನ್ ಮಾಡಿದ್ವಿ, 4 ಪ್ರಶ್ನೆಗಳನ್ನ ಮಾಡಿದ್ವಿ ನಾವು. ಎಸ್ ಆರ್ ನೋ ನಲ್ಲಿ ಪಾಸಿಟಿವ್ ನೆಗೆಟಿವ್, WH ಕ್ವಶನ್ಸ್ ಅಲ್ಲಿ ಪಾಸಿಟಿವ್ ನೆಗೆಟಿವ್. ಅಂಡ್ ದೆನ್ ಬಂದ್ವಿ 4ನೇದಾಗಿ ಈಗ ಬರ್ಬೇಕು, ಈ ಟೆನ್ಸ್ ಯಾವಾಗ ಬಳಸಬೇಕು. ಜಸ್ಟ್ ನಾನು ಎಕ್ಸಾಂಪಲ್ಸ್ ಕೊಡುವಾಗ ಅದರ ಮೀನಿಂಗ್ ಹೇಳಿದೆ ಬಾಯಿಯಿಂದ, ಬಟ್ ಈಗ ನಿಮಗ್ ಗೊತ್ತಾಗ್ಬೇಕಲ್ಲ ಈ ಟೆನ್ಸ್ ಯಾವಾಗ ಬಳಸಬೇಕು, ಏನ್ ಅರ್ಥ ಕೊಡುತ್ತೆ. ಸೊ ಬನ್ನಿ ಅದನ್ನ ನೋಡೋಣ. ಸೊ ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಯಾವಾಗ ಬಳಸಬೇಕು, ಅದಕ್ಕೆ 4 ಎಕ್ಸಾಂಪಲ್ಸ್ ಗಳ ಮೂಲಕ ಸಾಕು. 4 ಎಕ್ಸಾಂಪಲ್ಸ್ ಗಳ ಮೂಲಕ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ 2 ರೀತಿಯಲ್ಲಿ ಬಳಸ್ತೀವಿ. ಒಂದು, ರೀಸೆಂಟ್ ಆಗಿ ಕಂಪ್ಲೀಟ್ ಆಗಿರುವಂತಹ ಆಕ್ಷನ್. ಇಂಪಾರ್ಟೆಂಟ್ ಪದ ಇದು. ರೀಸೆಂಟ್ ಆಗಿ ಒಂದು ಆಕ್ಷನ್ ಕಂಪ್ಲೀಟ್ ಆಗಿದ್ರೆ, ರೀಸೆಂಟ್ ಆಗಿ ಆಕ್ಷನ್ ಮುಗಿದಿದ್ರೆ. ಇನ್ನ ಎರಡನೇದಾಗಿ
ಮೊದಲನೇ ಕೇಸ್. ಎರಡನೇ ಕೇಸ್ ಇದಕ್ಕೆ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಸೊ ಬನ್ನಿ ಇದನ್ನ ನೋಡೋಣ. ರೀಸೆಂಟ್ ಆಗಿ ಒಂದು ಕೆಲಸ ಮುಗ್ದಿದೆಯಾ ಅನ್ನೋದು ಇಲ್ಲಿ ನಾವು ಚೆಕ್ ಮಾಡೋಣ. ಐ ಹ್ಯಾವ್ ಜಸ್ಟ್ ಅರೈವ್. ನಾನೀಗ ಜಸ್ಟ್ ಬಂದಿದ್ದೀನಿ. ಎಲ್ಲೋ ಸಂಬಂಧಿಕರ ಮನೆಗೆ ಹೋಗಿರ್ತೀರಾ, ಕುತ್ಕೊಂಡಿರ್ತೀರಾ ಚೇರ್ ಮೇಲೆ, ಚಾ ಕುಡಿತಾ ಇರ್ತೀರಾ, ಬಂದವ್ರು ಮತ್ತೊಬ್ರು ಯಾರಾದ್ರೂ ಬರ್ತಾರೆ, ಏ ಹಾಯ್ ರಮೇಶ್, ಯಾವಾಗ ಬಂದಿನಿ ಯಾವಾಗ ಬಂದಿನಿ ಯಾವಾಗ ಬಂದಿನಿ, ಈಗ ಜಸ್ಟ್ ಬಂದೇನಿ ನೋಡ್ರಿ, ಈಗ ಜಸ್ಟ್ ಬಂದೇನಿ. ಐ ಹ್ಯಾವ್ ಜಸ್ಟ್ ಅರೈವ್ಡ್. ಸೊ ರೀಸೆಂಟ್ ಆಗಿ ಆಕ್ಷನ್ ಮುಗ್ದಿದೆ. ನೀವು ನಿಮ್ಮೂರಿಂದ ಅವರಿಗೆ ರೀಸೆಂಟ್ ಆಗಿ ಬಂದು ತಲುಪಿದ್ದೀರಾ. ರೀಸೆಂಟ್ 5-10 ನಿಮಿಷ ಅರ್ಧ ತಾಸು ಇರು, ನೀವು ಯಾವ ರೀತಿ ಹೇಳ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನ ಸೆಕೆಂಡ್ ಒನ್, he has recently bought a new car. He has recently bought a new car. ಇತ್ತೀಚೆಗೆ ಅವನು ಒಂದು ಹೊಸ ಕಾರನ್ನ ಖರೀದಿ ಮಾಡಿದಾನೆ. ಒಂದ್ ವಾರ ಆಗಿರ್ಬೋದು, 2-3 ದಿನ ಆಗಿರ್ಬೋದು, ಅಥವಾ ಒಂದೇ ದಿನ ಆಗಿರ್ಬೋದು. ಸೊ ಇತ್ತೀಚೆಗೆ ಅವನು ಕಾರ್ ಖರೀದಿ ಮಾಡಿದಾನೆ ಅಂತ ಹೇಳಲಿಕ್ಕೆ ನಾವು ಏನ್ ಮಾಡಿದ್ವಿ, ರೀಸೆಂಟ್ ಆಗಿ ಮುಗಿದಿರುವಂತಹ ಆಕ್ಷನ್ಸ್ ಗಳನ್ನ ಹೇಳಲಿಕ್ಕೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಏನ್ ಮಾಡಿದ್ವಿ, ಬಳಸಿದ್ವಿ. ಇನ್ನ ಎರಡನೇದಾಗಿ ಒಂದು ಆಕ್ಷನ್ ಕಂಪ್ಲೀಟ್ ಆಗಿದೆ. ಆಕ್ಷನ್ ಏನಾಗಿದೆ, ಕಂಪ್ಲೀಟ್ ಆಗಿದೆ. ಆಕ್ಷನ್ ಕಂಪ್ಲೀಷನ್ ಮೇಲೆ ನಾವು ಹೆಚ್ಚು ಫೋಕಸ್ ಮಾಡಿ ಹೇಳ್ತಾ ಇದ್ರೆ, ಯಾವಾಗ ಆಗಿದೆ ಅದು ಇಂಪಾರ್ಟೆಂಟ್ ಅಲ್ಲ. ಮೇ ಬಿ 1 ತಿಂಗಳ ಹಿಂದೆ ಆಗಿರ್ಬೋದು, ಕೆಲವು ತಿಂಗಳ ಹಿಂದೆ ಆಗಿರ್ಬೋದು, 15 ದಿನದ ಹಿಂದೆ ಆಗಿರ್ಬೋದು. ಯಾವಾಗ ಆಗಿದೆ ಅದು ಇಂಪಾರ್ಟೆಂಟ್ ಅಲ್ಲ, ಬಟ್ ಆ ಒಂದು ಆಕ್ಷನ್ ಕಂಪ್ಲೀಟ್ ಆಗಿದೆ. ಸೊ ಆ ಕಂಪ್ಲೀಷನ್ ನ ಮೇಲೆ ನಾವು ಎಂಫಸೈಸ್ ಮಾಡಿ ಅದಕ್ಕೆ ಒತ್ತು ಕೊಟ್ಟು ಹೇಳುವಾಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸ್ತೀವಿ. ಸೊ ಅದರ ಎಕ್ಸಾಂಪಲ್ ನೋಡಿ, ಶಿ ಹ್ಯಾಸ್ ಸಬ್ಮಿಟೆಡ್ ದಿ ಅಸೈನ್ಮೆಂಟ್. ಅವಳು ಅಸೈನ್ಮೆಂಟ್ ಅನ್ನ ಸಬ್ಮಿಟ್ ಮಾಡಿದಾಳೆ. ಅದು ನಮಗೆ ಮುಖ್ಯ. ಅಸೈನ್ಮೆಂಟ್ ಸಬ್ಮಿಟ್ ಮಾಡಿದಾಳೋ ಇಲ್ಲೋ, ಎಸ್ ಮಾಡಿದಾಳೆ. ಯಾವಾಗ ಮಾಡಿದಾಳೆ, ಎಷ್ಟು ದಿನದ ಹಿಂದೆ ಮಾಡಿದಾಳೆ, ಅದು ಇಲ್ಲಿ ತೋರಿಸ್ತಾ ಇಲ್ಲ. ಓನ್ಲಿ ಏನಾಗಿದೆ, ಅಸೈನ್ಮೆಂಟ್ ಸಬ್ಮಿಟ್ ಮಾಡುವಂತ ಕೆಲಸ ಕಂಪ್ಲೀಟ್ ಆಗಿದೆ. ಅದನ್ನ ತೋರಿಸುವಾಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಳಸಬಹುದು. ಇನ್ನ ಕ್ವಶನ್ ಕೇಳಬಹುದಲ್ಲ ಈ ಒಂದು ಟೆನ್ಸ್ ಅಲ್ಲಿ, ಯಾವ ರೀತಿ ನೋಡಿ, ಹ್ಯಾವ್ ಯು ರಿವೈಸ್ಡ್ ದಿಸ್ ಚಾಪ್ಟರ್. ಎಕ್ಸಾಮ್ ಹತ್ರ ಬಂದಾಗ ನೀವು ನಿಮ್ಮ ಫ್ರೆಂಡ್ಸ್ಗೆ ಕೇಳ್ತೀರಾ, ನೀನು ಈ ಚಾಪ್ಟರ್ ರಿವೈಸ್ ಮಾಡಿದೀಯಾ. ಅವನು ಯಾವಾಗ ಮಾಡಿದೀಯಾ ಅಂತ ಕೇಳ್ತಾ ಇಲ್ಲ, ಹೇಗ್ ಮಾಡಿದ್ಯಾ ಅಂತ ಕೇಳ್ತಾ ಇಲ್ಲ. ಹ್ಯಾವ್ ಯು ರಿವೈಸ್ಡ್ ದಿಸ್ ಚಾಪ್ಟರ್ ಅಂದ್ರೆ ಈ ಚಾಪ್ಟರ್ ರಿವಿಷನ್ ಮಾಡೋದು ಕಂಪ್ಲೀಟ್ ಆಗಿದೆಯಾ ಅಂತ ಕೇಳ್ತಾ ಇದ್ದಾನೆ. ಸೊ ಒಂದು ಆಕ್ಷನ್ ಕಂಪ್ಲೀಟ್ ಆಗಿದೆಯಾ ಅಂತ ಕೇಳಲಿಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಳಸ್ತೀವಿ. ಅಂಡ್ ಒಂದು ಆಕ್ಷನ್ ಕಂಪ್ಲೀಟ್ ಆಗಿದೆ ಅಂತ ಹೇಳಲಿಕ್ಕೆ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸ್ತೀವಿ. ಎರಡು ಕೇಸಸ್ ಗಳಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನ ಬಳಸ್ತೀವಿ. ಸೊ ಈಗ ನಿಮ್ಮದೇ ಎಕ್ಸಾಂಪಲ್ಸ್ ಗಳನ್ನ ಕ್ರಿಯೇಟ್ ಮಾಡಿ ನಿಮ್ಮ ಪುಸ್ತಕದಲ್ಲಿ ಅಂಡ್ ಕಾಮೆಂಟ್ ನಲ್ಲಿ ಟೈಪ್ ಮಾಡಿ ಕೆಲವೊಂದಿಷ್ಟು ನಿಮ್ಮದೇ ಆಗಿರುವಂತಹ ವಾಕ್ಯಗಳನ್ನ ನೀವು ಕ್ರಿಯೇಟ್ ಮಾಡಿ. ಸೊ ಈಗ ವಾಕ್ಯ ಮಾಡೋದು ಪರ್ಫೆಕ್ಟ್ ಆಗಿ ನೀವು ಕಲ್ತಿದ್ದೀರಾ, ರೈಟ್? ಈ ಒಂದು ನೋಟ್ಸ್ ಗಾಗಿ, ಈ ಒಂದು ಎಂಟೈರ್ ಕ್ಲಾಸ್ ನ ನೋಟ್ಸ್ ಗಾಗಿ ಜಾಯ್ನ್ ಆಗಿ ಟೆಲಿಗ್ರಾಮ್ ಅನ್ನ ಫ್ರೀ ಆಗಿ ಸಿಗುತ್ತೆ. ಸೊ ಅಲ್ಲಿ ನೀವು ರಿವಿಷನ್ ಕೂಡ ಇದನ್ನ ಸುಲಭವಾಗಿ ಮಾಡಬಹುದು. ಸೊ ಇನ್ನ ನನ್ನ ಕ್ಲಾಸಸ್ಗಳು ನಿಮ್ಗೆ ಅರ್ಥ ಆಗ್ತಾ ಇದ್ರೆ, ಇಂಗ್ಲಿಷ್ ಈಸಿ ಅನ್ನಿಸ್ತಾ ಇದ್ರೆ, ನೀವು ನನ್ನ ಜೊತೆಲಿ ಕಂಪ್ಲೀಟ್ ಇಂಗ್ಲಿಷ್ ನ ಫಾಸ್ಟ್ ಆಗಿ ಕಲಿಬೇಕು ಅಂದ್ರೆ ಒಂದು ಸ್ಟ್ರಕ್ಚರ್ಡ್ ಮೆಥಡ್ ನಲ್ಲಿ ಈ ಟಾಪಿಕ್ ಆದ ನಂತರ ಒಂದು ಸ್ಟ್ರಕ್ಚರ್ ಇರೋ ತೆರೆಯೋದು. ಎಷ್ಟೇ ಕ್ಲಾಸಸ್ ನೋಡಿದ್ರು ಪರ್ಫೆಕ್ಟ್ ಆಗ್ತಾ ಇಲ್ಲ, ಬಹಳನೇ ವೀಕ್ ಇದೀವಿ ಅಂದಾಗ ನೀವು ಜಾಯ್ನ್ ಆಗಿ ಈ ಕೋರ್ಸ್ ಅಲ್ಲಿ ನಿಮ್ಗೆ ಟೈಮ್ 1 ನಿಮಿಷನೂ ವೇಸ್ಟ್ ಆಗೋದಿಲ್ಲ. 30 hours ನಲ್ಲಿ ನೀವೇನ್ ಮಾಡ್ತೀರಾ, ಎಷ್ಟು ರೀ, 30 hours ನಲ್ಲಿ ನೀವು ಇಂಗ್ಲಿಷ್ ಅನ್ನ ಕಲಿತೀರಾ. ಈ ಒಂದು ನನ್ನ ಯಾವ ಕೋರ್ಸ್ ಅಲ್ಲಿ, 0 to Hero ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅಲ್ಲಿ ಏನಿರುತ್ತೆ ರೀ, ಪ್ರೀ ರೆಕಾರ್ಡೆಡ್ ಕ್ಲಾಸಸ್ ಯಾವಾಗ ಬೇಕು ಅವಾಗ ನೋಡಿ, ಎಷ್ಟು ಸಲ ಬೇಕೋ ಅಷ್ಟು ಸಲ ನೋಡಿ. ಅದಕ್ಕಿಂತ ಹೆಚ್ಚು ಇಂಪಾರ್ಟೆಂಟ್ ನೋಟ್ಸ್ ಇರುತ್ತೆ, ತುಂಬಾ ಇಂಪಾರ್ಟೆಂಟ್ ರಿವಿಷನ್ ಮಾಡ್ಲಿಕ್ಕೆ ಅಂಡ್ ಪ್ರಾಕ್ಟೀಸ್ಗಳು. ನಾನು ಯಾವಾಗ್ಲೂ ಹೇಳ್ತೀನಿ, ಇಂಗ್ಲಿಷ್ ಇದೆಲ್ಲ ಒಂದು ಸ್ಕಿಲ್ ನಿಮ್ಮಲ್ಲಿ ಬರ್ಬೇಕಂದ್ರೆ ಅದಕ್ಕೆ ಪ್ರಾಕ್ಟೀಸ್ ಇಂಪಾರ್ಟೆಂಟ್. ನಿಮ್ಮ ಪ್ರಾಕ್ಟೀಸ್ ಈಸಿ ಮಾಡ್ಲಿಕ್ಕೆ ಕಡಿಮೆ ಟೈಮ್ ಅಲ್ಲಿ ಬಹಳ ವೇಗವಾಗಿ ಫಾಸ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ ಇಂಗ್ಲಿಷ್ ಅಲ್ಲಿ ಪರ್ಫೆಕ್ಟ್ ಆಗ್ಲಿಕ್ಕೆ ನಾನು ರೆಡಿ ಮಾಡಿದ್ದೀನಿ ಪ್ರಾಕ್ಟೀಸ್ ಟೆಸ್ಟ್ ಗಳನ್ನ, ಪ್ರಾಕ್ಟೀಸ್ ಅಸೈನ್ಮೆಂಟ್ಸ್ ಗಳನ್ನ. ಇನ್ನು ನಿಮ್ಮ ಡೌಟ್ಸ್ ಗಳು ಕ್ಲಿಯರ್ ಆಗ್ಬೇಕು. ಡೌಟ್ಸ್ ಕ್ಲಿಯರ್ ಆಗ್ಲಿಲ್ಲ ಅಂದ್ರೆ ಯಾವಾಗ್ಲೂ ನಿಮ್ಮ ಮೇಲೆ ನಿಮ್ಗೆ ಡೌಟ್ ಇರುತ್ತೆ ಅಂಡ್ ನಿಮ್ಮ ಕಾನ್ಫಿಡೆನ್ಸ್ ಮೇಲೆ ನಿಮಗೆ ಡೌಟ್ ಬರುತ್ತೆ. ಈಗ ಡೌಟ್ಸ್ ಕ್ಲಿಯರ್ ಮಾಡ್ಲಿಕ್ಕೆ ಲೈವ್ ಕ್ಲಾಸಸ್ ಗಳು ಇರುತ್ತೆ ಅಂಡ್ ಗ್ರೂಪ್ಸ್ ಗಳು ಇರುತ್ತೆ. ಕೋರ್ಸ್ ನ ವ್ಯಾಲಿಡಿಟಿ ಬಂದು 6 months. 6 months ತುಂಬಾ ಕಡಿಮೆ ಅಮೌಂಟ್ ನಲ್ಲಿ ಈ ಕೋರ್ಸ್ ನಿಮಗೆ ಸಿಗುತ್ತೆ. 6 ತಿಂಗಳ ವ್ಯಾಲಿಡಿಟಿ, ಬೇಸಿಕ್ ಪ್ಲಸ್ ಅಡ್ವಾನ್ಸ್. ಇದು ಬೇಸಿಕ್, ಅದು ಅಡ್ವಾನ್ಸ್. ಅದಕ್ಕೆ 5,000, ಇದಕ್ಕೆ 4,000, ಇದಕ್ಕೆ 6,000 ಏನಿಲ್ಲ. ಬೇಸಿಕ್, ಇಂಟರ್ಮೀಡಿಯೇಟ್, ಅಡ್ವಾನ್ಸ್ 3 ಲೆವೆಲ್ ನ ಕೋರ್ಸ್ ಅನ್ನ ಸೇರಿಸಿ ತುಂಬಾ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ, ಒಂದ್ಸಲ ಚೆಕ್ ಮಾಡಿ ಪ್ರೈಸ್ ನೋಡಿದ ತಕ್ಷಣ ನೀವು ಬಿಡೋದೇ ಇಲ್ಲ, ಅಷ್ಟು ಕಡಿಮೆ ಫೀಸ್ ಅಲ್ಲಿ ಈ ಕೋರ್ಸ್ ಅವೈಲೇಬಲ್ ಇದೆ. ಸೊ ಇದನ್ನು ಎಲ್ಲಿ ಸಿಗುತ್ತೆ ಅಂತ ಕೇಳ್ತಾರೆ ಬಹಳ ಜನ. ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ ನಿಮಗೆ ಈ ಒಂದು ಕೋರ್ಸ್ ಸಿಗುತ್ತೆ. ಇದರ ಲಿಂಕ್ ಕೆಳಗಡೆ ಕೊಟ್ಟಿದ್ದೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಪ್ಲೇ ಸ್ಟೋರ್ ಇಂದ ಕೂಡ ಡೌನ್ಲೋಡ್ ಮಾಡ್ಕೋಬಹುದು. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ನೇರವಾಗಿ ನೀವು ಅಡ್ಮಿಷನ್ ಮಾಡಿಸೋದಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು, 8150853340. ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಈ ಒಂದು ಕ್ಲಾಸ್ ಅನ್ನ ನೋಡಿದ್ದಕ್ಕಾಗಿ, ನಿಮ್ಮ ಸಮಯವನ್ನ ಕೊಟ್ಟಿದ್ದಕ್ಕಾಗಿ. ಕ್ಲಾಸ್ ಎಂಜಾಯ್ ಮಾಡಿದೀರಾ ಅಂತ ಅನ್ಕೋತೀನಿ, ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಅನ್ಕೋತೀನಿ. ಬಹಳಷ್ಟು ಇಂಗ್ಲಿಷ್ ನ ನಾಲೆಜ್ ಅಂಡ್ ಇಂಗ್ಲಿಷ್ ನ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನೀವು ಪರ್ಫೆಕ್ಟ್ ಆಗಿದ್ದೀರಾ. ಇಂಗ್ಲಿಷ್ ನ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ನೀವು ಪರ್ಫೆಕ್ಟ್ ಆಗಿದ್ದೀರಾ ಅಂತ ನಾನು ಅನ್ಕೋತೀನಿ. ಹೇಗೆ ಅನಿಸ್ತು ಕ್ಲಾಸ್ ಕಾಮೆಂಟ್ ನಲ್ಲಿ ತಿಳಿಸಿ.
ಥ್ಯಾಂಕ್ ಯು ಸೋ ಮಚ್ ಈ ಒಂದು ಕ್ಲಾಸ್ ನೋಡಿದ್ದಕ್ಕಾಗಿ. ಮತ್ತೆ ಸಿಗೋಣ ನಮ್ಮ ಕ್ಲಾಸ್ ಅಲ್ಲಿ.